ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಕಮ್ಯುನಿಕೇಷನ್ ಅಂತಿದೆ. ಈ ಕಮ್ಯುನಿಕೇಷನ್ ಅಂದರೆ ಏನು ಅಂತ ನಾವು ಕೇಳಿದ್ರೆ ಸಾಮಾನ್ಯ ಒಬ್ಬೊಬ್ಬರು ಒಂದೊಂದು ಅರ್ಥಗಳು ಹೇಳಿದ್ರು ಇಲ್ಲ ಯಾವುದೋ ಒಂದು ಕಾಮನ್ ಅರ್ಥ ಹೇಳಿ ಅಂದರೆ ಭಾಳ ಸಿಂಪಲ್ಲಾಗಿ ಹೇಳೋದೇನಪ್ಪ ಅಂದರೆ ಸಂವಹನ. ಓಕೆ, ಆಯಿತು. ಕಮ್ಯುನಿಕೇಷನ್ ಅಂದರೆ ಸಂವಹನ ಅಂತ ಸರಿಯಾಗಿ ಅರ್ಥ ಆಗಲಿಲ್ಲ. ಯಾಕಾಗಲಿಲ್ಲ ಅಂತ ಕೇಳ್ತೀರಾ? ಕಮ್ಯುನಿಕೇಷನ್ ಅನ್ನೋದು ಇಂಗ್ಲೀಷ್ ವರ್ಡು, ಸಂವಹನ ಅನ್ನೋದು ಕನ್ನಡ ಟ್ರಾನ್ಸ್ಲೇಷನ್ ಆಯಿತು. ಬಟ್ ಕಮ್ಯುನಿಕೇಷನ್ ಅಂದರೆ ಏನು ಮೀನಿಂಗ್ ಗೊತ್ತಾಗಲಿಲ್ವಲ್ಲ ನಮಗೆ. ಮೀನಿಂಗ್ ಏನು ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಏನೋ ಒಂದನ್ನು ತಲುಪಿಸೋದಕ್ಕೆ ಕಮ್ಯುನಿಕೇಷನ್ ಅಂತ ಇನ್ನು ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಹಿಂಗೆ ಹೋಗ್ತಾರೆ. ಆದರೆ ಇದು ನೋಡಿ ಆಶ್ಚರ್ಯ, ಇಂಗ್ಲೀಷ್ ಪದ ಆಗಲಿ ಕನ್ನಡ ಪದ ಆಗಲಿ ಭಾಷೆ ಒಂದೊಂದಕ್ಕೊಂದು ವಿಶೇಷವಾದ ಅರ್ಥ ಇರುತ್ತೆ. ವೈಯಂಕಿ ಅಂತ ನಮ್ಮ ಕನ್ನಡದಲ್ಲಿ ಒಬ್ಬರು ಕವಿ ಇದ್ದರು. ಅವರು ಕವಿತೆ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಕವಿತೆ ನೀನೇಕೆ ಪದಗಳಲ್ಲಿ ಅವಿತೆ ಅಂತ. ಕವಿತೆ ಎಲ್ಲಿರುತ್ತೆ? ಪದಗಳಲ್ಲಿರುತ್ತೆ. ಆ ಪದಗಳನ್ನ ಓಪನ್ ಮಾಡಿದಾಗ, ವಿಶ್ಲೇಷಣೆ ಮಾಡಿದಾಗ ಹೊಸ ಹೊಸ ಅರ್ಥಗಳು ಸಿಗುತ್ತೆ. ಈ ಲ್ಯಾಂಗ್ವೇಜ್ ಅನ್ನೋದು ಹೇಗೆ ಅಂತಂದರೆ, ಈ ಹತ್ತಿ ಇರುತ್ತಲ್ಲ, ಹತ್ತಿ ಹೇಗಿರುತ್ತೆ? ಬಿಳಿಗಿರುತ್ತೆ, ಮೆತ್ತಗಿರುತ್ತೆ ಅಲ್ವಾ? ಜೊತೆಗೆ ಆದರೆ ಬಿಡಿಸ್ತಾ 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 ಹೋದರೆ ಒಳಗಡೆ ಒಂದು ಬೀಜ ಸಿಗುತ್ತಲ್ಲ, ಅದು ಆಪೋಸಿಟು ಕಪ್ಪಗಿರುತ್ತೆ ಮತ್ತು ಗಟ್ಟಿ ಇರುತ್ತೆ. ಹಾಗೆ ಒಳಗಡೆ ಮೇಲ್ನೋಟಕ್ಕೆ ಏನು ಕಾಣಿಸುತ್ತೋ ಒಳಗಡೆ ಹೋದರೆ ಇನ್ನೇನೋ ಕಾಣಿಸುತ್ತೆ. ಈ ಕಮ್ಯುನಿಕೇಷನ್ ಅನ್ನೋ ಪದನೇ ತಗೊಳ್ಳಿ, 2 ಎಮ್ಗಳಿದೆ ಇದರೊಳಗೆ. 2 ಎಮ್ ಅಂದರೆ ಇಬ್ಬರು ಮನುಷ್ಯರು ಅಂತ. ಇಬ್ಬರು ಮನುಷ್ಯರ ಮಧ್ಯ ಯೂನಿ ಅಂದರೆ ಯುನೈಟ್ ಮಾಡುವಂಥದ್ದು, ಇಬ್ಬರು ಮನುಷ್ಯರನ್ನ ಯುನೈಟ್ ಸೇರಿಸುವಂಥದ್ದಕ್ಕೆ ಕಮ್ಯುನಿಕೇಷನ್. ಆದರೆ ಅನ್ಫಾರ್ಚುನೇಟ್ಲಿ ಅದು ಇವಾಗ ಕಮ್ಮಿ ಆಗಿರೋದ್ರಿಂದನೇ ಕಮ್ಯುನಿಕೇಷನ್ ಅಂತ ಹೇಳ್ಬೋದೇನೋ. ಈ ಕಮ್ಯುನಿಕೇಷನ್ ಹೋದಾಗ ಸೇರಿಸ್ಕೊಂಡಾಗ ಅವಾಗ ಕಂಪ್ಲೀಟ್ ಆಗುತ್ತೆ. ಕೇಷನ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಅಂದರೆ ಅದು ಕಂಪ್ಲೀಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕಮ್ಮಿ ಇರೋ ಮನುಷ್ಯರ ಮಧ್ಯೆನ ಯೂನಿಫಿಕೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥ ಮೆಥಡೇ ಕಮ್ಯುನಿಕೇಷನ್ ಅಂತ ತೊಗೊಂಡ್ರೆ, ನಿಮಗೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಕೊಡ್ತೀನಿ, ಕನ್ನಡದಲ್ಲೂ ಸಾಲ್ವ್ ಮಾಡ್ಬೋದು. ಏನು ಅಂತಂದರೆ, ಉದಾಹರಣೆಗೆ ಇಲ್ಲಿ ನೋಡಿ, ಹೀಗಿದೆ. ಈ ಸಮಸ್ಯೆನ ಯಾರಾದರೂ ಸಾಲ್ವ್ ಮಾಡ್ಬೋದಾ? If 3 days ago was the day before Monday, what will day after tomorrow be? ಕನ್ನಡದಲ್ಲಿ 3 ದಿವಸಗಳ ಹಿಂದೆ ಸೋಮವಾರದ ಹಿಂದಿನ ದಿನ ಆಗಿದ್ದರೆ ನಾಡಿದ್ದು ಯಾವ ವಾರ? ಯೋಚನೆ ಮಾಡಿ. ಹಾಗೆ ಏನಂದರೆ, ಸೋಮವಾರ ಅಂದ್ರ, ಮಂಗಳವಾರ ಅಂದ್ರ, ಬುಧವಾರ ಅಂದ್ರ, ಎಲ್ಲ ವಾರಗಳು ನಾವು ಹೇಳ್ಕೊಳ್ತಾ ಇರ್ತೀವಿ. ಇದು ಭಾಳ ಕನ್ಫ್ಯೂಷನ್ ಆಗುವಂಥದ್ದು. ಇದು ಯಾಕೆಂದರೆ ಅವ್ರವ್ರು ಕ್ಯಾಲ್ಕುಲೇಟ್ ಮಾಡೋದೇ ಒಂದೊಂದು ರೀತಿ. ಅದಕ್ಕೆ ಸ್ಟ್ರೈಟಾಗಿ ಆನ್ಸರಿಗೆ ಬಂದ್ಬಿಡೋಣ, ಕರೆಕ್ಟ್ ಆನ್ಸರಿಗೆ. ಉದಾಹರಣೆಗೆ, ಇಫ್ 3 days ago ಮತ್ತು ಡೇ ಆಫ್ಟರ್ ಟುಮಾರೋ ಅಂತ ಬರಬೇಕಾದ್ರೆ ಯಾವ್ದಾದ್ರು ಒಂದು ಡೇ ಅಂತ ಇಟ್ಕೋಬೇಕಲ್ಲ. ಇಫ್ 3 days ago ಅಂದರೆ ಯಾವ ಡೇಯಿಂದ? ಉದಾಹರಣೆಗೆ ಬುಧವಾರ ಅಂತ ಇಟ್ಕೊಳ್ಳೋಣ. ವೆನ್ಸ್ಡೇ ಅನ್ನೋದನ್ನ ಬೇಸ್ ಅಂತ ಇಟ್ಕೊಂಡ್ರೆ 3 days ago, ವೆನ್ಸ್ಡೇಗೆ 3 days ago ಯಾವುದು? ಟ್ಯೂಸ್ಡೇ, ಮಂಡೇ, ಸಂಡೇ. ಸಂಡೇನಾ? 3 days ago ಸಂಡೇ. ಇಫ್ 3 days ago ವಾಸ್ ದ ಡೇ ಬಿಫೋರ್ ಮಂಡೇ ಅಂತ ಬಂತು. ಬಿಫೋರ್ ಮಂಡೇ ಯಾವುದು? ಸಂಡೇ. ನಮಗೆ ಬಂದಿದ್ದ ಆನ್ಸರ್ ಯಾವುದು? ಸಂಡೇ. ಬೇಸ್ ಆಯ್ತು, ಕರೆಕ್ಟ್. ಅಂದರೆ ಬುಧವಾರ ಅನ್ನೋದು ಸರಿಯಾಯಿತು, ಬೇಸ್ ಅಂತ. ಆದರೆ ವಾಟ್ ವಿಲ್ ಡೇ ಆಫ್ಟರ್ ಟುಮಾರೋ ಬಿ? ಡೇ ಆಫ್ಟರ್ ಟುಮಾರೋ ಅಂದರೆ ಯಾವ? ಸಂಡೇಯಿಂದನಾ ವೆನ್ಸ್ಡೇಯಿಂದನಾ? ನ್ಯಾಚುರಲಿ ವೆನ್ಸ್ಡೇಯಿಂದನೇ. ಅದನ್ನು 3 days ಅಂತ ಇಟ್ಕೊಂಡಿರೋದು. ನಾಡಿದ್ದು ಅಂದರೆ ಶುಕ್ರವಾರ, ಫ್ರೈಡೇ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆ ಈ ಮಾತು ಬಂತು? ಇದೇ ರೀತಿ ನಾವು ಸಾಮಾನ್ಯವಾಗಿ ಕಮ್ಯುನಿಕೇಟ್ ಮಾಡೋದು. ಕಂಡೀಷನ್ಗಳಲ್ಲಿ ಹಾಕಿ ಅವ್ರು ಕ್ಯಾಲ್ಕುಲೇಟ್ ಮಾಡೋಂಗೆ ಮಾಡಿ ಇನ್ನೇನು ಅರ್ಥ ಮಾಡಿಕೊಂಡು ಕೊನೆಯಲ್ಲಿ ಅವ್ರು ಇನ್ಯಾವತ್ತೋ ಬರ್ತಾರೆ, ನಾನು ಹೇಳಿದ್ದು ಆ ಥರ ಅಲ್ಲ, ನೀನು ಹೇಳಿದ್ದು ಈ ಥರ, ನಾನು ಬೇರೆ ಥರನೇ ಹೇಳಿದೆ, ನೀವು ಯಾಕೆ ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಹಿಂಗೆಲ್ಲ ಗಲಾಟೆಗಳು ಬರುತ್ತಲ್ಲ. ಅದಕ್ಕೆಲ್ಲ ಕಾರಣ ಈ ರೀತಿ ನಾವು ಕಮ್ಯುನಿಕೇಟ್ ಮಾಡೋದ್ರಿಂದ. ಸ್ಟ್ರೈಟಾಗಿ ಯಾಕೆ ಹೇಳೋಕ್ಕಾಗಲ್ಲ ನಮಗೆ ಅಲ್ವಾ? ಸೊ ಐ ವಾಂಟ್ ಟು ಮೀಟ್ ಯು, ಪ್ಲೀಸ್ ಕಮ್ ಅಂಡ್ ಮೀಟ್ ಮೀ ಆನ್ ಫ್ರೈಡೇ ಅಂತ ಯಾಕೆ ಹೇಳಲ್ಲ ನಾನು? ಇಫ್ 3 days ago ಇಂತೆಲ್ಲ ಯಾಕೆ ಹೇಳಬೇಕು? ಇದು GP ರಾಜರತ್ನಂ, ನಿಮಗೆಲ್ಲ ಗೊತ್ತು, ರತ್ನನ ಪದಗಳು ಬರೆದಿರೋರು. ಅವರು ಮನುಷ್ಯರ ಮಾತು ಅಂತ ಹೇಗಿರಬೇಕು ಅಂತ ಬರೆದಿದ್ದಾರೆ ಮಾತು. ಏಳಾದೇಂದ್ರ ಏಳಾಗಿದ್ದರೆ ಜಟ್ಪಟ್ನಿ ಏಳು ಮುಗಿಸು, ಯಾವುದಕ್ಕೆ ಇಕ್ಕಬೇಕು ಗೊತ್ತು ಮಾಡ್ಕೊಂಡು ಆಮೇಲೆ ದೊಣ್ಣೆ ಬೀಸು. ಎಷ್ಟು ಚೆನ್ನಾಗಿ ನೋಡಿ ಕಮ್ಯುನಿಕೇಷನ್ ಇದಕ್ಕಿಂತ ಬೇಕಾ? ಯಾವುದಕ್ಕೆ ಇಕ್ಕಬೇಕು ಗೊತ್ತು ಮಾಡ್ಕೊಂಡು ಆಮೇಲೆ ದೊಣ್ಣೆ ಬೀಸು. ಮಿಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅವಾಗ. ಇದು ಕಮ್ಯುನಿಕೇಷನ್. ಇದು ಕಮ್ಯುನಿಕೇಷನ್ ಹೇಗಿದೆ ಅಂತ, ಬಟ್ ಹೇಗೆ ಇರಬಾರ್ದು ಅನ್ನೋದು ಅಂತ ಹೇಳಿ ತೋರಿಸೋದು. ಈಗ ಸ್ವಲ್ಪ ಡಿಟೇಲ್ ಆಗೋಣ ನೋಡಿ. ವಿ ರೈಟ್
ರೈಟ್ ಅಂದರೆ ಇವಾಗ ರೈಟಿಂಗ್ ಮಾಡೋದು ಕಡಿಮೆ ಆಗಿರ್ಬೋದು, ಅದು ಇಮೇಲ್ ಇರ್ಬೋದು, ಲೆಟರ್ಗಳಿರ್ಬೋದು, ರಿಪೋರ್ಟ್ಗಳಿರ್ಬೋದು, ಕಾದಂಬರಿ ಕಥೆಗಳಿರ್ಬೋದು, ಬರೆದು ಹಾಕ್ತಾ ಇರ್ತೀವಿ. ಫೇಸ್ಬುಕ್ನಲ್ಲಿ ಹಾಕ್ಕೊಂಡಿರೋದು, ಇದರೊಳಗೆ ವಾಟ್ಸಪ್ನಲ್ಲಿ ಮೆಸೇಜ್ಗಳು ಕಳಿಸಿದ್ದೇ ಒಂದು ವಿ ರೈಟ್. ಇನ್ನು ಟಾಕಿಂಗ್ ಅಂತೂ ಮನುಷ್ಯ ನಿಲ್ಲಿಸೋದೇ ಇಲ್ಲ, ಮಾತಾಡ್ತಾನೇ ಇರ್ತೀವಿ. ಆದರೆ ಕಮ್ಯುನಿಕೇಟ್ ಮಾಡ್ತೀವ? ತಿರ್ಗಾ ಕ್ಲಾರಿಫಿಕೇಷನ್ ಹೇಗೆ ಬರುತ್ತೆ? ನಾವು ಹೇಳಿದ್ದು, ನಾನು ಬರೆದಿರೋ ಲೆಟರ್, ರಿಪೋರ್ಟ್, ಏನೋ ಒಂದು ಮೆಸೇಜ್ ಕಳಿಸಿದ ಮೇಲೆ ಅದು ಅರ್ಥ ಆಗಿಲ್ಲ ಹೇಗೆ ಅಂತಂದರೆ ಕ್ಲಾರಿಫಿಕೇಷನ್ ಹೇಗೆ ಬರುತ್ತೆ ಅಲ್ವಾ? ಇದು ಪ್ರಾಬ್ಲಮ್. ವಿ ರೈಟ್ ಬಟ್ ವಿ ಟಾಕ್ ಬಟ್ ವಿ ಡು ನಾಟ್ ಕಮ್ಯುನಿಕೇಟ್. ಹಾಗಿದ್ರೆ ಕಮ್ಯುನಿಕೇಷನ್ ಅಲ್ಲಿ ಏನು ಅನ್ನೋದನ್ನು ತೊಗೊಂಡ್ರೆ ನಿಮಗೊಂದು ಸಣ್ಣ ಸೀಕ್ರೆಟ್. ನಿಮ್ಮಲ್ಲಿ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್ ಎಷ್ಟು ಅಂತ ಯಾರಿಗಾರು ಜ್ಞಾಪಕ ಇದೆಯಾ? ಎಷ್ಟಂದ್ರಿ? ಎಸ್ ಕರೆಕ್ಟ್. ಅಪ್ರಾಕ್ಸಿಮೇಟ್ಲಿ 700 crores ಪಾಪ್ಯುಲೇಷನ್. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲ ಥರ ಏಜ್ ಗ್ರೂಪ್ನವರು ಇದ್ದಾರೆ. ಕಮ್ಯುನಿಕೇಷನ್ ನಡೀತಾನೆ ಇರತ್ತಾ? ಎಲ್ಲಿ ನಡೆಯುತ್ತೆ ಅಂತ ಕೇಳ್ಬೋದು ನೀವು. ಎಲ್ಲೆಲ್ಲ ನಡೆಯುತ್ತೆ, ಎಲ್ಲೆಲ್ಲೋ ಅದು ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂತ ಹೇಳೋದು ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ಸಾಮಾನ್ಯವಾಗಿ 3 ಜಾಗಗಳಲ್ಲಿ, 3 ಸಕಾರಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಜೀವನ ನಡೆಸ್ತಾನೆ. ಯಾವುದೋ 3 ಸಕಾರಗಳು? ಒಂದು ಸಂಸಾರ, ಇನ್ನೊಂದು ಸಂಸ್ಥೆ, ಮೂರನೇದು ಸಮಾಜ. ಹೌದಲ್ಲ? ಸಂಸಾರ ಅಂದರೆ ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ, ಅದೇ ಯಾರು ಬೇಕಾದ್ರೆ ಇರ್ಬೋದು, ಒಂದು ಬಳಗ ಇಲ್ಲ. ಇದು ಸಂಸಾರ. ಇನ್ನೊಂದು ಸಂಸ್ಥೆ ಅಂದರೆ ನಮಗೆ ಅನ್ನ ಕೊಡೋ ಜಾಗ, ಹೊಟ್ಟೆ ತುಂಬಿಸೋ ಜಾಗ, ಈ ಜಾಗ. ಮೂರನೇದು ಸಮಾಜ, ಅಕ್ಕಪಕ್ಕದ ಮನೆ, ಹಿಂದ್ಗಡೆ ಮನೆ, ಮೇಲಿನ ಮನೆ, ನಮ್ಮ ಅಪಾರ್ಟ್ಮೆಂಟು, ಎಟ್ಸೆಟ್ರಾ, ರಾಜ್ಯ, ಇದು ದೇಶ ಎಲ್ಲ ನಡ್ಕೊಂಡು ಹೋಗುತ್ತೆ ಸಮಾಜ. ಈ 3 ಜಾಗಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕಮ್ಯುನಿಕೇಷನ್ ಮಾಡ್ತಾನೇ ಇರ್ತಾನೆ. ಹೇಗೆ ಮಾಡಬೇಕು, ಹೇಗೆ ಮಾಡ್ತಾ ಇರ್ತಾನೆ ಅಂತ ನಾನು ಅಲ್ಲಿ ಚರ್ಚೆ ಮಾಡಬೇಕು. ಸ್ವಲ್ಪ ಡಿಟೇಲ್ ಆಗಿ ಹೋಗೋಣ. ಪಾಪ್ಯುಲೇಷನ್ ಎಷ್ಟು ಅಂತ ಹೇಳಿದ್ರೆ 700 crores ಅಪ್ರಾಕ್ಸಿಮೇಟ್ಲಿ. ಈ 700 crores ಪಾಪ್ಯುಲೇಷನ್, ಆಸ್ ಫಾರ್ ಆಸ್ ಕಮ್ಯುನಿಕೇಷನ್ ಇಸ್ ಕನ್ಸರ್ನ್, ಎಕ್ಸ್ಪರ್ಟ್ಸ್ ಹ್ಯಾವ್ ಡಿವೈಡೆಡ್ ಇಂಟು 2 categories, either A category or B category ಅಂತ. ನಾವೆಲ್ಲರೂ we all come under either A category or B category. ಏನು A category, B category ಅಂದರೆ half the world. ಇಲ್ಲಿ ನೋಡಿ, half the world ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 350 crores. Half the world is filled with people who have something to say but can't say it. ಅಲ್ವಾ? ನಮಗೆ ಅನ್ಸಲ್ವ? ಒಂದು ಕ್ವಶನ್ ಪೇಪರ್ ನೋಡಿರ್ತೀವಿ, ಎಲ್ಲ ಬರೀಬೇಕು ಅಂತ ಆನ್ಸರ್ ಗೊತ್ತಿರುತ್ತೆ, ಹೇಗೆ ಬರೀಬೇಕು ಅಂತ ಗೊತ್ತಾಗಲ್ಲ. ಇಂಟರ್ವ್ಯೂಗೆ ಹೋಗ್ತೀವಿ, ನಮಗೆಲ್ಲ ವಿಷಯ ಗೊತ್ತಿರುತ್ತೆ, ಆದರೆ ಅಲ್ಲೇನೋ ಕನ್ಫ್ಯೂಸ್ ಮಾಡ್ಕೊಂಡು ಕೆಲಸ ಸಿಗದೆ ಇರೋ ಮಾಡ್ಬಿಡ್ತೀವಿ. ಇನ್ನೆಲ್ಲ ಮಾತಾಡೋಕ್ಕೆ ಹೋಗ್ತೀವಿ, ನಮಗೆ ವಿಷಯ ಗೊತ್ತಿರುತ್ತೆ, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಏನು ಹೇಳಬೇಕು ಅಂತ ಗೊತ್ತಿರುತ್ತೆ, ಆದರೆ ಹೇಗೆ ಹೇಳಬೇಕು ಅಂತ ಗೊತ್ತಿರಲ್ಲ. ಹಾಫ್ ದ ವರ್ಲ್ಡ್ ಅಂತೆ 350 crores ಸಚ್ ಟೈಪ್ ಆಫ್ ಪೀಪಲ್ ಆರ್ ದೇರ್. ನಂಬ್ತೀರಾ? ಆಶ್ಚರ್ಯ. ನಾವು ಬರ್ಬೋದು. ಇನ್ನು ಸೆಕೆಂಡ್ ಕ್ಯಾಟಗರಿ ಯಾವುದಿರ್ಬೋದು? ಬಿ ಕ್ಯಾಟಗರಿ. ಇನ್ನೊಂದು 350 ಕ್ಯಾಟಗರಿ ಯಾವುದಿರ್ಬೋದು? The other half of people who have nothing to say but keep on saying. ಇಂಥವರೇ ಜಾಸ್ತಿನೋ ಕಡಿಮೆನೋ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ 350 ಅಲ್ಲ, 2 ಕ್ಯಾಟಗರಿ. ಕೆಲವರಿಗೆ ವಿಷಯ ಹೇಳೋಕ್ಕೆ ಏನೂ ಇರೋದೇ ಇಲ್ಲ, ಸುಮ್ಮನೆ ಹೊಡಿತಾ ಇರ್ತಾರೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ. ನನ್ನ ಸ್ನೇಹಿತರು ಒಬ್ಬರು ಇದ್ದರು, ಅವ್ರು ಸುಮ್ಮನೆ ಯಾವುದಾದ್ರು ಸಪೋಸ್, ಇಫ್, ಇನ್ ಕೇಸ್, ಬೈ ಚಾನ್ಸ್, ಬೈ ಮಿಸ್ಟೇಕ್, ಯಾಕೆ ಸ್ವಾಮಿ ಇಷ್ಟ ಬೇಡ ಯಾವ್ದಾದ್ರು ಒಂದು ಸಾಲದ ನೋಡಿ. ಜನರಲಿ, ಯೂಶಲಿ, ಕಾಮನ್ಲಿ, ನಾರ್ಮಲಿ, ಯಾಕೆ ಒಂದು ಸಾಲದ? ಕನ್ನಡದಲ್ಲೂ ಅಷ್ಟೇ, ಒಂದು ಸಮಯ, ಒಂದು ಪಕ್ಷ, ಒಂದು ವೇಳೆ, ಎಲ್ಲ ಒಂದೇ. ಇದು ಸುಮ್ಮನೆ ಹೇಳ್ತಾ ಇರ್ತಾರೆ, ಪದಗಳು ಮಿಸ್ಟೇಕ್ ಮಾಡ್ಕೋಬೇಡಿ. ಒಂದು ಎಕ್ಸಾಂಪಲ್, ಒಬ್ಬ ಇಂಗ್ಲೀಷ್ ರೈಟರ್ ಹೇಳ್ತಾನೆ, ಆ ಥರ ಮಾತಾಡೋರು ಹೆಂಗೆ ಅಂತಂದರೆ, ದೇ ಹ್ಯಾವ್ ಕಾನ್ಸ್ಟಿಪೇಷನ್ ಆಫ್ ಐಡಿಯಾಸ್ ಅಂಡ್ ಡಯರಿಯಾ ಆಫ್ ವರ್ಡ್ಸ್ ಅಂತ. ಸೊ ಇದನ್ನು ರಾಬರ್ಟ್ ಫ್ರಾಸ್ಟ್ ಅನ್ನೋ ಈ ಥರ ಕ್ಯಾಟಗರೈಸ್ ಮಾಡ್ತಾರೆ. ನಾವೆಲ್ಲ ಯಾವ ಕ್ಯಾಟಗರಿಗೆ ಸೇರಿರ್ಬೋದು? ನೀವು ಆಗಲಿ, ನಾನಾಗಲಿ. ಇದು ಎ ಕ್ಯಾಟಗರಿನೋ ಬಿ ಕ್ಯಾಟಗರಿನೋ? ಹಾಗಾದರೆ ಸಪೋಸ್ ಐ ಫಾಲ್ ಅಂಡರ್ ಎ ಕ್ಯಾಟಗರಿ. ನಾನು ಏನು ಮಾಡಬೇಕು ಅಂದರೆ, ನನ್ನ ಹತ್ರ ವಿಷಯ ಇದೆ, ನನಗೆ ನಾಲೆಡ್ಜ್ ಇದೆ, ಆದರೆ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ ಅಂತಂದರೆ, ಹೇಗೆ ಹೇಳಬೇಕು ಅನ್ನೋ ಟೆಕ್ನಿಕ್ನ ಕಲ್ತ್ಕೊಳ್ಬೇಕು ಕಮ್ಯುನಿಕೇಷನ್. ಹೇಗೆ ಹೇಳಬೇಕು ಅಂತ. ಸಪೋಸ್ ಐ ಫಾಲ್ ಅಂಡರ್ ಕ್ಯಾಟಗರಿ ಬಿ. ನನ್ನ ಹತ್ರ ವಿಷಯ ಏನು ಹೇಳೋಕ್ಕೆ ಇಷ್ಟ ಇಲ್ಲ, ನನಗೆ ಗೊತ್ತಿಲ್ಲ, ಆದರೆ ನನ್ನ ಹತ್ರ ವೊಕ್ಯಾಬ್ಯುಲರಿ ಇದೆ, ನನಗೆ ಇದಿದೆ, ಮಾತಾಡೋಕ್ಕೆ ಬರುತ್ತೆ ಅಂದಾಗ ನಾಲೆಡ್ಜನ್ನ ಅಕ್ವೈರ್ ಮಾಡ್ಕೋಬೇಕು. ಸೊ ಫಸ್ಟ್ ಕ್ಯಾಟಗರಿ ಟೆಕ್ನಿಕ್ ಲರ್ನ್ ಹೌ ಟು ಸೇ ಅನ್ನೋದು. ಸೆಕೆಂಡ್ ಕ್ಯಾಟಗರಿ ನಾಲೆಡ್ಜ್ ಯಾವುದು. ಇದೆರಡನ್ನು ಕಲ್ತ್ಕೊಳ್ಳೋದೇ ಕಮ್ಯುನಿಕೇಷನ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಸ್ಕಿಲ್. ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ. ಈಗ ನೋಡಿ, ಆಶ್ಚರ್ಯ,
ಇಷ್ಟೆಲ್ಲ ನಾವು ಮಾತಾಡೋದಲ್ಲ ಒಂದು 5-10 ನಿಮಿಷದಿಂದ. ಕಮ್ಯುನಿಕೇಷನ್ ಅಂದರೆ ಬರೀ ಮಾತಾಡೋದು ಅಂತೀವಲ್ಲ, ಇಲ್ಲ, ಮಾತಾಡೋದು ಯಾವುದೋ ಒಂದು ಆಸ್ಪೆಕ್ಟ್ ಇರ್ಬೋದು, ಎಷ್ಟು ಪರ್ಸೆಂಟೇಜ್ ಅನ್ನೋದು ಆಮೇಲೆ ನೋಡೋಣ. ಕಮ್ಯುನಿಕೇಷನ್ ಅನ್ನು ನಾವು ಮಾಡೋದು ಯಾವುದರಿಂದ ಗೊತ್ತಾ? ಇದರಿಂದ ನೋಡಿ, ನಾವು 5 ಇಂದ್ರಿಯಗಳಿಂದ ಕಮ್ಯುನಿಕೇಟ್ ಮಾಡ್ತೀವಿ, ಪಂಚೇಂದ್ರಿಯಗಳು. ಕಣ್ಣಿನಿಂದ ಕಮ್ಯುನಿಕೇಟ್ ಮಾಡ್ತೀವಿ. ಅದರೊಳಗೂ ಈ ಕರೋನಾ ಗಿರೋನ ಬಂದಿರೋ ಟೈಮ್ನೊಳಗೆ ಎಲ್ಲರೂ ಮಾಸ್ಕ್ ಹಾಕೊಂಡ್ಬಿಟ್ಟಿರ್ತಾರೆ. ಅವ್ರ ಮಾತಂತೂ ಆಡೋಂಗಿಲ್ಲ, ಅವರು ನಗ್ತಾ ಇದ್ದಾರೋ ಕೋಪಿಸ್ಕೊಂಡಿದ್ದಾರೋ ಗೊತ್ತಾಗೋದಿಲ್ಲ. ಬಟ್ ಕಣ್ಣಿಂದ ಆಗುತ್ತೆ. ಕಣ್ಣಿಂದ ಕಮ್ಯುನಿಕೇಟ್ ಮಾಡ್ತೀವಿ, ಕಿವಿಯಿಂದ ಕಮ್ಯುನಿಕೇಟ್ ಮಾಡ್ತೀವಿ. ಹಲೋ, ಹಿಂಗಂದರೆ ಅಲ್ಲೇನೋ ಒಂದು ನಿಮಿಷ ಡಿಸ್ಟರ್ಬ್ ಮಾಡಬೇಡಿ ಅಂತ ಹಿಂಗಂದು ಕಿವಿಯಿಂದ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಮೂಗಿನಿಂದ, ಮೂಗಿನಿಂದ, ಸರಿ, ಇದರಿಂದ ಯಾವುದು, ನಾಲಿಗೆಯಿಂದ. ಹೇಗೆ ಇದೆಲ್ಲರಿಂದ ಹೇಗೆ ಕಮ್ಯುನಿಕೇಟ್ ಮಾಡ್ಬೋದು ಅಂತ ಕೇಳಿದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಕಣ್ಣಿನಿಂದ ನಾವು ನೋಡ್ತೀವಿ, ಕಿವಿಯಿಂದ ನಾವು ನೋಡ್ತೀವಿ, ಮೂಗಿನಿಂದ ನಾವು ನೋಡ್ತೀವಿ, ನಾಲಿಗೆಯಿಂದ ನಾವು ನೋಡ್ತೀವಿ, ಟಚ್ ಮಾಡೋದ್ರಿಂದ ನಾವು ನೋಡ್ತೀವಿ. ಹೆಂಗೆ? ಎಕ್ಸಾಂಪಲ್ ನೋಡಿ, ಹೀಗಿದೆ. ಈಗ ಅಲ್ಲಿ ನೋಡಿ ಅಂತಿಂಗಾದ್ರೆ ನೋಡೋದಂತೂ ಕಣ್ಣಿಂದ ನೋಡೋದು. ಅದು ಯಾವುದೋ ಒಂದು ಹಾಡು ಕೇಳಿದೆ, ಅದೇನು ನನಗೇನೋ ಚೆನ್ನಾಗಿಲ್ಲ ಅನ್ನಿಸ್ತಪ್ಪ ಅಂತ ನಾನು ಹೇಳ್ತೀನಿ ಇಟ್ಕೊಳ್ಳಿ. ನೀವೇನು ಹೇಳ್ತೀರಾ? ಇನ್ನೊಂದು ಸರಿ ಕೇಳಿ ನೋಡು ಅಂತೀರ. ಕೇಳೋದೇನೋ ಕಿವಿ, ಕೇಳಿ ನೋಡು ಅಂತ ಯಾಕೆ ಅಂದರೆ ಕಿವಿಯಿಂದ ನೋಡೋದು ಅಂತ ಆಯ್ತಾ. ಇನ್ನೊಂದು ಗುಲಾಬಿ ಹೂ ವಾಸನೆ ಫ್ರೆಶ್ ಆಗಿ ನಮ್ಮ ತೋಟದಲ್ಲಿ ಬಿಟ್ಟಿತ್ತು, ಇದನ್ನು ತೊಗೊಳ್ಳಿ, ಇದನ್ನು ಮೂಸ್ ನೋಡಿ ಅಂತೀವಿ, ಮೂಗಿನಿಂದ ನೋಡ್ತೀವಿ. ಮನೆಯಲ್ಲಿ ಉಪವಾಸ ಸರಿ ಇದೆಯಾ ಅಂತ ನೋಡ್ತೀವಿ. ರುಚಿ ಮಾಡೋದು ಯಾವುದು? ನಾಲಿಗೆ. ರುಚಿ ನೋಡಿ ಅಂತ ಯಾಕಂತೀವಿ? ಒಂದು ತಮಾಷೆ, ಒಂದು ಘಟನೆ ಆಯಿತು. ನಮ್ಮ ಸ್ನೇಹಿತರು ಮನೆಯಲ್ಲಿ ಒಬ್ಬ ತುಂಟು ಹುಡುಗ ಇದ್ದಾರೆ. ನನ್ನ ಊಟಕ್ಕೆ ಕರೆದಿದ್ರು. ಅವ್ರು ನನ್ನ ಊಟ ಕರೆಯೋಕ್ಕೆ ಮುಂಚೆ ಎಲ್ಲ ಸ್ನೇಹಿತರೆಲ್ಲ ಮಾತಾಡ್ತಾ ಇದ್ವಿ. ಫಸ್ಟ್ ಕ್ಲಾಸಲ್ಲಿ ಎಲ್ಲ ಅಡುಗೆ ಬಡಿಸ್ಯಾರ. ಉಪ್ಪಿನಕಾಯಿ, ಪಲ್ಯ, ಚಪಾತಿ, ಇದು ಬಿಸಿಬೇಳೆ ಬಾತು ಏನೇನೆಲ್ಲ ಬಡಿಸಿದ್ರು. ಇನ್ನೇನು ಊಟ ಕೂತ್ಕೋಬೇಕು. ಆ ಹುಡುಗ ಬಂದು ಕೂತ್ಕೊಂಡ. ಹುಡುಗ ಇನ್ನೇನು ಸ್ಟಾರ್ಟ್ ಮಾಡಬೇಕಲ್ಲ, ಬಂದಿದ್ದಾರೆ ಅಂತ ಮಾತಾಡ್ತಾ ಇದ್ದಾಗ ಅವ್ರ ತಾಯಿ ಒಳಗಡೆಯಿಂದ, ಏ ರಾಮು, ಉಪ್ಪು ಸರಿಯಾಗಿದೆಯಾ ನೋಡು ಅಂದರು. ಆ ಹುಡುಗ ಏನು ಮಾಡೋದು ಗೊತ್ತಾ? ಉಪ್ಪನ್ನೇ ತಿಂದ್ಬಿಟ್ಟು ಸರಿಯಾಗಿದೆ ಅಮ್ಮ ಅಂದ. ಇದೇನಂತೀರ ಲಿಟ್ರಲಿ ತೊಗೊಳ್ಳೋದು? ಉಪ್ಪು ಸರಿಯಾಗಿದೆ ಅಂತ ಹೇಳಬೇಕಾದ್ರೆ ಅವರು ಉಪ್ಪು ಹಾಕಿರೋ ಐಟಮ್ಗಳಿಗೆ ಉಪ್ಪು ಸರಿ ಇದೆ ಅಂತ. ಉಪ್ಪು ಸರಿಯಾಗಿದೆ ಅಂದರೆ ಉಪ್ಪನ್ನು ತೊಗೊಂಡು ತಿಂತೀವಿ. ಕಮ್ಯುನಿಕೇಷನಲ್ಲಿ ಈ ಥರ ನಮ್ಮಲ್ಲಿ ಪ್ಯಾರೆಂಟ್. ಸೊ ಹೀಗೆ ಇದು ಕಮ್ಯುನಿಕೇಷನ್ ಆಗ. ಇನ್ನು ಲಾಸ್ಟು ಮುಟ್ಟೋದ್ರಿಂದ ನಾವು ಕಣ್ಣಿಂದ ಮುಟ್ತೀವಿ. ಹೇಗಿದೆ? ಬಿಸಿ ಸರಿಯಾಗಿದೆಯಾ ಅಂತ ನೋಡಬೇಕು. ಮುಟ್ಟಿ ನೋಡಿ, ವಾಸನೆ ನೋಡಿ, ಮೂಸು ನೋಡಿ, ತಿಂದು ನೋಡಿ, ಕೇಳಿ ನೋಡಿ. ಕಣ್ಣಿಂದಲೇ ನಾವು ಎಂಟೈರ್ ಕಮ್ಯುನಿಕೇಷನ್ ಮಾಡೋದು. ಅರ್ಥ ಏನಪ್ಪ ಅಂದರೆ, ಇದರ ಅರ್ಥ ಏನು ಅಂದರೆ, ನಾವು ಆಡೋ ಮಾತುಗಳಾಗಲಿ ಬರೆಯೋದಾಗಲಿ ಅದು ಕಣ್ಣಿಗೆ ಕಟ್ಟಿದಾಗಿರಬೇಕು ಅನ್ನೋದಕ್ಕೋಸ್ಕರ. ಕಣ್ಣಿಗೆ ಕಟ್ಟಿದಾಗಿರ್ಬೇಕು ನಮ್ಮ ಕಮ್ಯುನಿಕೇಷನ್. ಅದು ಸೊ ಕಮ್ಯುನಿಕೇಷನ್ ಸೀರೀಸ್ ಆಫ್ ಎಕ್ಸ್ಪೀರಿಯನ್ಸ್ ಆಗ ಇಲ್ಲಿ ಕಮ್ಯುನಿಕೇಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಾವು ಸಾಮಾನ್ಯ ಕಮ್ಯುನಿಕೇಷನ್ ಅಂದರೆ ಇನ್ನೊಬ್ಬರ ಹತ್ರ ಮಾತಾಡೋದು ಅಂತೀವ. ಇಲ್ಲ, ಮೊದಲು ನನ್ನ ಹತ್ರ ನಾನೇ ಮಾತಾಡ್ಕೊಳ್ತೇನೆ. ನಾನು ಯಾಕೆ ಹಿಂಗೆ ಮಾಡಿದೆ, ನಾನು ಯಾಕೆ ಆ ಥರ ಹೇಳಿದೆ, ಯಾಕೆ ಹಿಂಗೆ ಮಾಡಿದೆ ಅಂತ ನಾವು ಮೊದಲು ಅಂದ್ಕೊಂಡು ಹಿಂಗೆ ಹೋಗ್ತಾ ಇರ್ತೀವಿ. ಸ್ಟಾರ್ಟ್ಸ್ ವಿತ್ ಒನ್ ಸೆಲ್ಫ್ ಅಲ್ವಾ? ನಮ್ಮ ಹತ್ರ ನಾವು ಮಾತಾಡ್ಕೊಂಡು ಆಮೇಲೆ ಬೇರೆಯವ್ರ ಹತ್ರ ಹೋಗ್ತೀವಿ. ಕೆಲವರು ಅವ್ರ ಹತ್ರ ನಿಜವಾಗ್ಲೂ ಮಾತಾಡೋರು ಇದ್ದಾರೆ, ನಿದ್ದೆಯಲ್ಲಿ ಮಾತಾಡೋರು, ನಡ್ಕೊಂಡು ಹೋಗ್ತಾರೋ, ವಾಕಿಂಗ್ ಈ ಥರ, ಅದು ಬೇರೆ ವಿಷಯ. ಬಟ್ ಜನರಲಿ ಸ್ಟಾರ್ಟ್ಸ್ ವಿತ್ ಒನ್ ಸೆಲ್ಫ್. ಕಮ್ಯುನಿಕೇಷನ್ ಯಾವಾಗಲೂ ವಿತ್ ಒನ್ ಸೆಲ್ಫ್ ಫಸ್ಟ್. ಆಮೇಲೆ ಇಟ್ ಈಸ್ ರಿಲೇಟೆಡ್ ಟು ಪೀಪಲ್, ಜನಗಳ ಜೊತೆಯಲ್ಲೇ ಕಮ್ಯುನಿಕೇಟ್ ಮಾಡೋದು. ನೀಡ್ಸ್ ಎನರ್ಜಿ ಆ್ಯಂಡ್ ಟೈಮ್ ಅಲ್ವಾ? ಕಮ್ಯುನಿಕೇಟ್ ಮಾಡಬೇಕಾದ್ರೆ ಅದಕ್ಕೊಂದು ಬೇಕಾಗಿರೋ ಒಂದು ಎನರ್ಜಿ. ಯಾವ ವಿಷಯ ಹೇಳ್ತೀವೋ ಅದಕ್ಕೆ ಬೇಕಾಗಿರೋ ಎನರ್ಜಿ. ಬಟ್ ಅದಕ್ಕೆ ಬೇಕಾಗಿರೋದು ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಕೇಳ್ಕೊಂಡು ಹಿಂಗೆ ಹೋಗ್ಬೇಕು. ಇಲ್ಲದಿದ್ದರೆ ಕಮ್ಯುನಿಕೇಷನ್. ಯಾಕೆ ಕಮ್ಯುನಿಕೇಟ್ ಮಾಡಬೇಕು ನಾವು? ಯಾತಕ್ಕೆ ಇರಬೇಕು? ಸುಮ್ಮನೆ ಕೂತ್ಕೊಂಡಿರೋಕ್ಕಾಗಲ್ವಾ ಅಂತ ಹಿಂಗೆ ಹೇಳ್ಬೋದು. ಸುಮ್ಮನೆ ಕೂತ್ಕೊಳ್ಳೋದು ಇದು ಜಾಸ್ತಿ ಕಮ್ಯುನಿಕೇಷನ್ನು. ಹೆಂಗೆ ಅಂತಂದರೆ, ಯಾಕೆ ಅಂತಂದರೆ ಕ್ರಿಯೇಟಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಅದರ್ಸ್. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಇನ್ನು 15 ನಿಮಿಷದ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಏನೋ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತೀನಲ್ಲ, ಅದು ನಿಮಗೆ ಅರ್ಥ ಆಗೋದು ಮಾಡಿಸ್ಬೇಕು. ಅದು ನನ್ನ ಪರ್ಪಸ್. ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ, ಇಂಗ್ಲೀಷ್ ತೋರಿಸ್ತಾ ಇರ್ಬೋದು, ಕನ್ನಡದಲ್ಲಿ ಮಾತಾಡ್ತಾ ಇರ್ಬೋದು. ನಿಮ್ಮಲ್ಲಿ ಕೆಲವರು ಇಂಗ್ಲೀಷಲ್ಲಿ ಕಂಫರ್ಟಬಲ್ ಆಗಿರೋರು ಸ್ಲೈಡ್ ನೋಡ್ಬೋದು, ಕನ್ನಡದಲ್ಲಿ ಕಂಫರ್ಟಬಲ್ ಆಗಿರೋರು ನಾನು ಮಾತಾಡಿಸ್ಕೊಳ್ಬೋದು, ಮಾತು ಕೇಳಿಸ್ಕೊಳ್ತಾ ಇರ್ಬೋದು. ಅಂದರೆ ಕ್ರಿಯೇಟಿಂಗ್ ಅಂಡರ್ಸ್ಟ್ಯಾಂಡಿಂಗ್. ನನ್ನ ಮೈನ್ ಪರ್ಪಸ್ ಏನು? ವೈ ಐ ಆಮ್ ಶೋಯಿಂಗ್ ದಿಸ್ ಸ್ಲೈಡ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಟಾಕಿಂಗ್ ಟು ಯು ಇನ್ ಕನ್ನಡ ಅಂದರೆ ಅರ್ಥ ನನಗೆ ಐದರ್ ಇಂಗ್ಲೀಷ್ ಆರ್ ಕನ್ನಡ. ಐ ವಾಂಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಡಿಸ್ಕಸಿಂಗ್ ವಿತ್. ಸೊ ಇದು ಕ್ರಿಯೇಟಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಅದರ್ಸ್. ಎರಡನೇದು ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಷನ್. ನನ್ನ ಹತ್ರ ಏನೋ ಒಂದು ಸ್ವಲ್ಪ ವಿಷಯ ಇದೆ, ಮಾಹಿತಿ ಇದೆ,
ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನಿಮ್ಮ ಹತ್ರ ಏನೋ ಇನ್ಫಾರ್ಮೇಷನ್ ಇದೆ ಅದನ್ನು ನಾನು ಹಂಚ್ಕೊಳ್ತೀನಿ, ನನಗೆ ಕೊಡ್ತೀರಾ ನೀವು. ಸೊ ಇಬ್ಬರದ್ದು ನಾಲೆಡ್ಜ್ ಇಂಪ್ರೂವ್ ಆಯ್ತಾ. ಸಾಮಾನ್ಯವಾಗಿ ನಾವು ದುಡ್ಡು ಕೊಟ್ಟರೆ ₹100 ಕೊಟ್ಟರೆ ನನ್ನ ಹತ್ರ ಇದ್ದು ₹100 ನಿಮಗೆ ಕೊಟ್ಟರೆ ನನ್ನ ಹತ್ರ ₹100 ಖಾಲಿ ಆಗುತ್ತೆ, ನಿಮ್ಮ ಹತ್ರ ₹100 ಎಕ್ಸ್ಟ್ರಾ ಬರುತ್ತೆ. ಬಟ್ ಆ ಇನ್ಫಾರ್ಮೇಷನ್ ಇದೆಯಲ್ಲ ಅದು ನಾನು ನಿಮಗೆ ಕೊಟ್ಟರೆ ನೀವು ನನಗೆ ಕೊಟ್ಟರೆ ನಿಮ್ಮ ಹತ್ರನೂ ಇರುತ್ತೆ, ನನ್ನ ಹತ್ರನೂ ಇರುತ್ತೆ, ಸಂತೋಷನೂ ನನಗೆ. ಸೊ ಕಮ್ಯುನಿಕೇಷನ್ದು ಇನ್ಫಾರ್ಮೇಷನ್. ಎರಡನೇದೇನು ಐಡಿಯಾಸ್. ಏನೋ ಒಂದು ವಿಚಾರ ಇದೆ ನನಗೆ, ಏನೋ ಒಂದು ಹೊಳಿತಾ ಇದೆ, ಅದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ. ನನಗೆ ಒಪಿನಿಯನ್ ಇದೆ, ನನ್ನ ಒಪಿನಿಯನ್ ಇದು, ದಿಸ್ ಇಸ್ ಮೈ ಒಪಿನಿಯನ್, ಇದು ನನ್ನ ಅಭಿಪ್ರಾಯ, ಅದನ್ನು ನಿಮ್ಮ ಹತ್ರ ಹೇಳ್ಕೊಡಿ. ನಿಮ್ಮ ಅಭಿಪ್ರಾಯ ಇರ್ಬೋದು, ನಮ್ಮ ಬೇರೆ, ಓಕೆ ಆಯ್ತು ಬಿಡಿ. ಆಮೇಲೆ ಆಯಿತಾ ಫೀಲಿಂಗ್ಸ್, ನನಗೆ ಸಂತೋಷ, ದುಃಖ, ಭಯ, ಕೋಪ ಇದೆ, ಅದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಕೆಲವರು ಅನ್ಸಲ್ವ, ಯಾವ ಕೋಪದಲ್ಲಿದ್ದಾರಪ್ಪ ಇವತ್ತು ಅವ್ರು ಮಾತಾಡ್ಸೋದು ಬೇಡ, ಯಾವ ಪಾಪ ದುಃಖದಲ್ಲಿದ್ದಾರೆ ಅವ್ರು ಸ್ವಲ್ಪ ಸಮಾಧಾನ ಮಾಡಿ, ಅವ್ರಿಗೆ ಸಿಕ್ಕಾಪಟ್ಟೆ ಸಂತೋಷವಾಗಿದ್ದಾರೆ, ಹೌದಾ ಬನ್ನಿ ಇದೇ ರೈಟ್ ಟೈಮ್ ಮಾತಾಡೋಣ ಅಂದರೆ ಇನ್ನೊಬ್ಬರ ಫೀಲಿಂಗ್ಸು ಇನ್ನು ಮತ್ತೊಬ್ಬರಿಗೆ ಕಮ್ಯುನಿಕೇಷನ್ ಸಾಧನ ಆಗುತ್ತೆ. ಹಾಗೆ ನಮ್ಮದು ಅಷ್ಟೇ, ಬೇರೆಯವರು ಅಷ್ಟೇ. ಸೊ ಇದು ಕಮ್ಯುನಿಕೇಷನ್ ಯಾಕೆ ಮಾಡಬೇಕು ಅನ್ನೋದಕ್ಕೋಸ್ಕರ. ಕಮ್ಯುನಿಕೇಷನ್ ಅಬೌಟ್ ವಾಟ್, ಯಾವುದೇ ವಿಷಯ ನಾವು ಮಾತಾಡ್ತೀವಿ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯಾವುದೋ ಒಂದು ದೊಡ್ಡ ಅಧಿಕಾರಿಗಳನ್ನ ನೋಡೋಕೆ ಹೋಗಬೇಕು, ನೀವು ಅಧಿಕಾರಿಗಳನ್ನ ನೋಡೋಕೆ ಹೋಗಬೇಕು, ಪಿ ಎ ಹೋಗ್ತೀವಿ, ಸಾಹೇಬರು ನೋಡೋಕೆ ಹೋಗಬೇಕು, ಹೋಗಿ ಬನ್ನಿ ಅಂತ ಹಿಂಗೆ ಹೋಗ್ತಾರೆ. ಸಾಹೇಬರು ಕೂತ್ಕೊಂಡಿರ್ತಾರೆ, ಕನ್ನಡಕ ಹಾಕೊಂಡು ಅಂತ ಬಾಗಿಲು ತೆಕ್ಕೊಂಡು ಒಳಗಡೆ ಹೋದ ತಕ್ಷಣ ಏನು ಮಾಡ್ತೀರಾ ನೀವು? ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಅದೆಲ್ಲ ಹೋಯ್ತು, ಅದಾಯಿತು, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್. ಆಮೇಲೆ ನೆಕ್ಸ್ಟ್ ಏನು ಹೇಳೋದು? ಸರ್ ಮೈ ನೇಮ್ ಇಸ್ ಸೋನ್ಸು, ಮೈ ನೇಮ್ ಇಸ್ ಸೋನ್ಸು, ನಾನು ಇಲ್ಲಿಂದ ಬಂದಿದ್ದೀನಿ ಸರ್, ನಾನು ಈ ಥರ ಕೆಲಸ ಮಾಡ್ತಾಯಿದ್ದೀನಿ ಅಂತ 2-3 ನಿಮಿಷ ಮಾತಾಡಿದ್ದು ಯಾರ ಬಗ್ಗೆ? ನನ್ನ ಬಗ್ಗೆ. ಆಮೇಲೆ ಅವ್ರು ಏನು ಹೇಳ್ತಾರೆ, ಓಕೆ ಯಾಕೆ ಬಂದರೆ ಸರ್, ನಿಮ್ಮ ವಿಷಯ ತಿಳ್ಕೊಬೋದ, ನೀವು ಎಲ್ಲಿದ್ದೀರಿ ಸರ್ ಮೊದಲು, ನಿಮ್ಮನ್ನೆಲ್ಲ ನೋಡ್ದಂಗಿದೆ, ನೀವು ಹಾಸನದವರ, ಚಿಕ್ಕಮಗಳೂರಿನವರ ಅಂತ ಏನೋ ಕೇಳ್ಕೊಂಡು ಹೋಗ್ತೀರ, ಅವ್ರ ಬಗ್ಗೆ ಕೇಳ್ಕೊಂಡು ಹೋಗ್ತೀವಿ. ಅದು ಸರಿ ಏನು ಬಂದರೆ, ಏನಿಲ್ಲ ನಾವಿಬ್ಬರು ಸೇರಿ ಈ ರೀತಿ ಕೆಲಸ ಮಾಡೋಣ. ಮೊದಲು ಸ್ಟಾರ್ಟ್ ಆಗಿದ್ದು ನನ್ನಿಂದ, ಆಮೇಲೆ ನಿಮಗೆ ರೆಫರೆನ್ಸ್ ಆಯಿತು, 3ನೇದು ನಾವಿಬ್ಬರು ಸೇರಿ ಅಂತ ಒಂದಾಯಿತು, 4ನೇದು ಬಿಲ್ಡಿಂಗ್ ಭಾಳ ಚೆನ್ನಾಗಿದೆ ಸರ್, AC ಹೊಸದಾಗಿ ಹಾಕ್ಸಿದ್ರೆ ನೀವು ಕಾಂಟ್ರಾಕ್ಟ್ ಕೊಟ್ಟರು ಅಥವಾ ನೀವೇ ನಿಂತ್ಕೊಂಡು ಲೇಬರ್ ಕಾಂಟ್ರಾಕ್ಟಾ ಹೆಂಗೆ? ಇದು ಬೇರೆ ವಿಷಯ. ನೋಡಿ, ಇದೇ ಕಮ್ಯುನಿಕೇಷನ್. ಫಸ್ಟ್ ಆಫ್ ಆಲ್ ಅಬೌಟ್ ಮೀ, ಆ ಸರ್ಕಲ್ ಗಮನಿಸ್ಬೇಕು. ಹಂಗೆ ಬರ್ತಾ 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 ದೊಡ್ಡದಾಗುತ್ತೆ ರಿಲೇಷನ್ಶಿಪ್ ಅಲ್ವಾ. ಫಸ್ಟ್ ಬರ್ತಾ ಅಬೌಟ್ ಮೀ, ಮೈ ವ್ಯೂಸ್, ಮೈ ನೀಡ್ಸ್, ನನ್ನ ಏನು ಅಭಿಪ್ರಾಯಗಳು, ನನಗೇನು ಅವಶ್ಯಕತೆ ಇದೆ. ಎರಡನೇದು ನೀವು ಯಾರು, ನಿಮ್ಮ ಅವಶ್ಯಕತೆ ಏನಿದೆ. ಶಾಸ್ತ್ರದಲ್ಲಿ ನಾವಿಬ್ಬರು ಸೇರಿ ಏನಾದ್ರು ಕೆಲಸ ಮಾಡ್ಬೋದು. ಯಾತಕ್ಕೋಸ್ಕರ? ಇಂಥವ್ರಿಗೆ ಬೆನಿಫಿಟ್ ಆಗಲಿ, ಇಂಥವ್ರಿಗೋಸ್ಕರ ದೆಮ್. ಆಮೇಲೆ ಥಿಂಗ್ಸ್ ಈ ರೀತಿ ಹೋಗುತ್ತೆ ಸಾಮಾನ್ಯ ಕಮ್ಯುನಿಕೇಷನ್ ಹೋದಾಗ. ಆಗ ಸ್ವಲ್ಪ ಕಮ್ಯುನಿಕೇಷನ್ ಚೆನ್ನಾಗಿ ಆಗ್ತಾಯಿದೆ ಅಂತ ಅರ್ಥನೇ. ಕಮ್ಯುನಿಕೇಷನ್ ಫಂಕ್ಷನ್ಸ್ ಅಂದ್ರೇನು, ಹೇಗೆ ಕೆಲಸ ಮಾಡುತ್ತೆ ಇದು? ಫಸ್ಟ್ ಆಫ್ ಆಲ್ ಕಮ್ಯುನಿಕೇಷನ್ ಏನಪ್ಪ ಅಂದರೆ ಟು ಇನ್ಫಾರ್ಮ್, ತಿಳಿಸ್ಬೇಕು, ಈ ಥರ ಹಿಂಗೆ. ಎರಡನೇದು ಇನ್ಸ್ಟ್ರಕ್ಷನ್ ಕೊಡೋದು, ಹಿಂಗೆ ಮಾಡು. ಇನ್ಫಾರ್ಮೇಷನ್ಗೂ ಇನ್ಸ್ಟ್ರಕ್ಷನ್ಗೂ ಏನು ವ್ಯತ್ಯಾಸ? ಇನ್ಫಾರ್ಮೇಷನ್ ಅಂದರೆ ನೋಡಪ್ಪ ಹಿಂಗೆ ಅಷ್ಟೇ, ಹೋಗ್ತಾ ಇದೆ ಮಗ, ಕೂತ್ಕೊಂಡು ಪೇಪರ್ ಓದ್ತಾ ಇರ್ತೀವಿ, ಮಗ ರೆಡಿಯಾಗಿ ಶೂಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇರ್ತಾನೆ. ಎಲ್ಲಿ ಹೋಗ್ತಾ ಇದೆ ಈಗ ಹೊರಗಡೆ ಮಾರ್ಕೆಟ್ಗೆ ಹೋಗ್ಬರ್ತೀನಿ, ಮಳೆ ಬರ್ತಾ ಇದೆ, ಹುಷಾರು, ಇನ್ಫಾರ್ಮೇಷನ್, ಮಳೆ ಬರ್ತಾ ಇದೆ ಹುಷಾರು, ಆಯ್ತು, ಸರಿ ಇನ್ಫಾರ್ಮೇಷನ್. ಬಾಯಿಲೆ ಹೋಗ್ತಾನೆ, ಛತ್ರಿ ತೊಗೊಂಡೋಗು, ಇನ್ಸ್ಟ್ರಕ್ಷನ್. ಅಥವಾ ಅಲ್ಲಿ ವಾಪಸ್ ಬರುವಾಗ ಅರ್ಧ ಲೀಟ್ರ್ ಹಾಲು ತೊಗೊಂಬ, ಇನ್ಸ್ಟ್ರಕ್ಷನ್. ಹಾಗೆ ಅದೆಲ್ಲ ನಮ್ಗೆ ಅದೆಲ್ಲ ಆಗಲ್ಲ ಅಂತಂದರೆ ದಬಾಯಿಸ್ಬಿಡೋದಲ್ಲ, ಟು ರಿಕ್ವೆಸ್ಟ್, ಪರ್ಸುವೇಟ್. ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ನಾನೊಬ್ಬ ಅಧಿಕಾರಿ, ನನ್ನ ಸಬಾರ್ಡಿನೇಟ್ಗೆ ಇನ್ಫಾರ್ಮೇಷನ್, ಹಿಂಗೆ ಮಾಡಬೇಕು. ಆಮೇಲೆ ಅವ್ನು ಸುಮ್ಮನೆ ಕೇಳಿಸ್ಕೊಳ್ತಾನೆ, ಇದು ಹೋಗಿ ಹಿಂಗೆ ಮಾಡ್ಕೊಂಬನ್ನಿ, ಹಂಗೆ ಮಾಡ್ಕೊಂಬನ್ನಿ. ಮಾಡಲ್ಲ ಅಂತೇನಾರಂದರೆ ಅವನ ಮೇಲೆ ಆ್ಯಕ್ಷನ್ ತೊಗೊಳೋದಲ್ಲ, ಮೆಮೊ ಕೊಡೋದಲ್ಲ, ಸಸ್ಪೆಂಡ್ ಮಾಡೋದಲ್ಲ. ಹಾಗೆ ಮಾಡಿದ್ರೆ ಏನಾಗುತ್ತೆ, ರಿಲೇಷನ್ಶಿಪ್ಪು ಸ್ಟ್ರೈನ್ ಆಗಿಬಿಡುತ್ತೆ. ಅವರ್ ಪರ್ಪಸ್, ದ ಪರ್ಪಸ್ ಆಫ್ ಕಮ್ಯುನಿಕೇಷನ್ ಈಸ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಮೇಂಟೈನ್ ರಿಲೇಷನ್ಶಿಪ್ ಅಲ್ವಾ. ಹಾಗಾಗಿ ನಾಟ್ ಟು ಸ್ಪಾಯ್ಲ್ ದಿ ರಿಲೇಷನ್ಶಿಪ್. ಆ್ಯಕ್ಷನ್ ತೊಗೊಂಡ್ರೆ ಏನಾಗುತ್ತೆ, ನಮಗೂ ಒಂದು ಜಗಳ ಆಗುತ್ತೆ, ಬಿಟ್ಬಿಟ್ಟು ಹೋಗ್ತಾನೆ ಅಂದರೆ ಜೊತೆ ಸವಾಸ ಬಿಟ್ಬಿಟ್ಟು ಹೋಗ್ತಾನೆ, ಕೆಲಸ ಇರ್ಬೋದು. ಸೊ ರಿಕ್ವೆಸ್ಟ್, ದಯವಿಟ್ಟು ಮಾಡಿ, ಪರ್ಸುವೇಟ್, ಪುಸಲಾಯಿಸಿ. ಆಮೇಲೆ ಆಗಲೂ ಮಾಡಲಿಲ್ಲ ಅಂತಂದರೆ ಮೋಟಿವೇಟ್. ಅದರಿಂದ ಅವನಿಗೇನು ಪ್ರಯೋಜನ, ಅದರಿಂದ ನನಗೇನು ಪ್ರಯೋಜನ, ಅದರಿಂದ ಆರ್ಗನೈಸೇಷನ್ಗೂ ಮನೆಗೆ ಏನು ಪ್ರಯೋಜನ, ಎಲ್ರಿಗೂ ಏನು ಪ್ರಯೋಜನ, ಈ ಥರ ಮೋಟಿವೇಟ್ ಮಾಡಿ ಕೆಲಸ ಮಾಡಿಸೋದೇ ಕಮ್ಯುನಿಕೇಷನ್ನಿನ ಉದ್ದೇಶ. ಹೊರತು ಮಾಡಬೇಕು ಅಂತ ಆರ್ಡರ್ ಮಾಡೋದು, ಮಾಡದೇ ಇದ್ದರೆ ಆ್ಯಕ್ಷನ್ ತೊಗೊಳ್ಳೋದು ಅಲ್ಲ ಅನ್ನೋದು ಭಾಳ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ ಮೀಡಿಯಾ ಹೇಗೆ, ಯಾವುದರಿಂದ ನಾವು ಮೀಡಿಯಾ, ಇವಾಗ ನೋಡಿ ನನ್ನ ಕೈನಲ್ಲಿ ಮೈಕ್ ಇದೆ ಅಂದರೆ ನಾನು ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು ಅಲ್ವಾ.
ನಾನು ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ಬೋದು. ಆದರೆ ನಾನು ಮಾತಾಡದೇ ಇರ್ಬೇಕಾದ್ರೆ ಕೂತ್ಕೊಂಡು ಮಾತಾಡ್ಬೋದಲ್ಲ ನಾನು. ಯಾಕೆ ಈಗ ಓಡಾಡ್ತಾ ಇದ್ದೀನಿ, ಯಾಕೆ ನಿಮ್ಮ ಕೈ ತೋರಿಸ್ತಾ ಇದ್ದೀನಿ ಅಂದರೆ ಬರೀ ಮಾತು ಅಂತಲ್ಲ. ಬರೀ ಮಾತಲ್ಲದೆ ಇದು ಯಾಕೆ ಬೇಕು, ಇದು ಒತ್ತಿದ ತಕ್ಷಣ ಹಿಂದೆ ಮುಂದೆ ಹೋಗುತ್ತಲ್ಲ. ಅಂದರೆ ಕೈಯಿಂದ ನಾನು ಮಾತಾಡ್ತಾ ಇದ್ದೀನಿ, ಬಾಯಿಂದ ಮಾತಾಡ್ತಾ ಇದ್ದೀನಿ, ನನ್ನ ಕಾಲಿಂದ ಮಾತಾಡ್ತಾ ಇದ್ದೀನಿ, ಓಡಾಟ ಅಲ್ಲ. ಕಮ್ಯುನಿಕೇಷನ್ನು ನಂಬರ್ 1 ಲ್ಯಾಂಗ್ವೇಜ್, ವರ್ಡ್ಸ್. ಎಸ್ ಬೇಕು. ನಾನು ಆಗಲೇ ಹೇಳಿದೆ, ಕವಿತೆ ನೀನೇಕೆ ಪದಗಳಲ್ಲಿ ಆಗಿದೆ. ಲ್ಯಾಂಗ್ವೇಜ್ ಪದಗಳಲ್ಲಿ ಇದೆ, ಭಾಷೆನಲ್ಲಿದೆ. ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಯಾವುದು ಬೇರೆ ಬೇರೆ ಭಾಷೆ ಇರ್ಬೋದು, ಓರಲ್ ಆಗಿರ್ಬೋದು, ರಿಟರ್ನ್ ಆಗ್ಬೋದು. ಜೊತೆಗೆ ಅಷ್ಟೇ ಅಲ್ಲದೆ ಸಿಂಬಲ್ ಅಲ್ವಾ, ಸಿಂಬಲ್ಗಳಿದೆ ನೋಡಿ. ಆಮೇಲೆ ಸೈನ್ಸ್, ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಕರಿಯೋದು, ಬಾಡಿ ಲ್ಯಾಂಗ್ವೇಜ್. ಹಿಂಗಂದರೆ ಕೂತ್ಕೊಳ್ಳಿ ಅಂತ ಅರ್ಥ, ಹಿಂಗಂದರೆ ಹೋಗ್ಬಿಡ್ತೀರಾ ಅಂತ ಕೈ ಮುಗಿಯೋದು. ಬಾಡಿ ಲ್ಯಾಂಗ್ವೇಜ್ ಜೆಸ್ಚರ್ಸ್ ಅಂತ ಹಿಂಗಂದರೆ ಸಾಕು ಬಿಟ್ಬಿಡು ಅಂತ ಅರ್ಥ. ಸೈನ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್, ಆಡಿಯೋ ವಿಡಿಯೋ, ಆಡಿಯೋ ಇವಾಗ ನಾವು ಮಾಡ್ತಾರೆ. ಸೊ ಈ ಥರ ಅಂದರೆ ಆಡಿಯೋ ಕೇಳಿಸ್ಕೊಳ್ಳೋಂಥದ್ದು, ಹಾಡುಗಳು ಕೇಳಿಸ್ಕೊಂಡು ಹಿಂಗೆ ಹೋಗ್ತಾ ಇರ್ತೀವಿ. ವಿಡಿಯೋ ನೋಡೋದ್ರಿಂದ ಎಫೆಕ್ಟಿವ್ ಆಗಿರುತ್ತೆ. ಆಡಿಯೋ ವಿಡಿಯೋ ಇವಾಗೆಲ್ಲ ಸ್ಕೂಲ್ಗಳಲ್ಲೂ ಕೂಡ AV ರೂಮ್ ಅಂತ ಸಾಮಾನ್ಯವಾಗಿ ಇರುತ್ತಲ್ಲ. ಹುಡುಗರಿಗೆ ಹಿಂದಿನ ಕಾಲದಲ್ಲಿ ಬೋರ್ಡ್ ಮೇಲೆ ಬರೆದು ಆ ಥರದ್ದೆಲ್ಲ ಕಾಲ ಹೊಟ್ಟೈತೆ ಈಗ. ಸೊ ಈಗ AV ರೂಮ್, ಆಡಿಯೋ ವಿಷುವಲ್ ರೂಮ್ ಎಫೆಕ್ಟಿವ್ ಆಗಿರುತ್ತೆ ಟೀಚಿಂಗು. ಇನ್ನೂ ಹೊಸದು ಏನೇನೋ ಬರುತ್ತೆ ಹೊಸ ಎಜುಕೇಷನ್ ಸಿಸ್ಟಮ್ನಲ್ಲಿ. ಕಮ್ಯುನಿಕೇಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಆಗ್ತಾ ಇರುತ್ತೆ. ಜೊತೆಗೆ ಆಶ್ಚರ್ಯ, ಇಷ್ಟೆಲ್ಲ ಮೋಸ್ಟ್ ಎಫೆಕ್ಟಿವ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಅಂತಂದರೆ ಸೈಲೆನ್ಸ್. ಇದಕ್ಕಿಂತ ಪವರ್ಫುಲ್ ಯಾವುದಿಲ್ಲ. ನೀವು ಒಂದು ಸಿನಿಮಾ ನೋಡಿರ್ಬೋದು ಕನ್ನಡದಲ್ಲಿ, ಪುಷ್ಪಕ ವಿಮಾನ ಅಂತ ಒಂದು ಸಿನಿಮಾ ಬಂದಿತ್ತು. ಕನ್ನಡದಲ್ಲಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ ಅದನ್ನು ಅಲ್ವಾ? ಯಾಕೆಂದರೆ ಸೈಲೆನ್ಸ್ ಮೂವಿ, ಅದು ಸೈಲೆಂಟ್ ಮೂವಿ. ಅದರ ಅಡ್ವರ್ಟೈಸ್ಮೆಂಟ್ ನಿಮ್ಗೆ ಯಾರಿಗಾರು ನೆನಪಿದೆಯಾ? ನನಗಿನ್ನೂ ನೆನಪಿದೆ. ಥಿಯೇಟ್ರಲ್ಲಿ ಬ್ಯಾನರ್ ಹಾಕಿದ್ರು, ಪುಷ್ಪಕ ವಿಮಾನ, ಎ ಸೈಲೆಂಟ್ ಮೂವಿ ದಟ್ ಸ್ಪೀಕ್ಸ್ ಅಂತ. ಭಾಳ ಇಂಪಾರ್ಟೆಂಟ್. ಸೈಲೆನ್ಸೇ ಸ್ಪೀಕ್ಸ್, ಸೈಲೆನ್ಸ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್. ಸೊ ಇದು ನಮಗೆ ಭಾಳ ಇಂಪಾರ್ಟೆಂಟು ಸೈಲೆನ್ಸ್ಗಿಂತ. ಸೊ ಸೈಲೆನ್ಸಲ್ಲಿ ಏನು ಬೇಕಾದ್ರೆ ಅರ್ಥ ಮಾಡ್ಕೋಬೋದು, ಕನ್ಫ್ಯೂಸ್ ಅರ್ಥ ಮಾಡ್ಕೋಬೋದು, ಯಾಕೆ ಬೇಕಾದ್ರೆ ಕಂಪೇರ್ ಮಾಡ್ಕೋಬೋದು. ಜೊತೆಗೆ ಆ್ಯಕ್ಷನ್ ಲ್ಯಾಂಗ್ವೇಜ್, ಆಬ್ಜೆಕ್ಟ್ ಲ್ಯಾಂಗ್ವೇಜ್ ಅಂತ ಹಿಂಗೆಲ್ಲ ಬರ್ತದೆ. ಮನೆಗೆ ಹೋಗಿ ಅಂತ ಹಿಂಗಂದ್ರೆ ಯಾವ್ದಾದ್ರು ಮನೆಗೆ ಹೋದರೆ ಇಂಡೈರೆಕ್ಟ್ಲಿ ಫ್ಯಾನ್ ಹಾಕಿ ಅಂತ, ಹಿಂಗಂದರೆ ಚಳಿ ಆಗ್ತಾ ಇದೆ ಕಿಟಕಿ ಕ್ಲೋಸ್ ಮಾಡಿ ಅಂತ. ಸೊ ಆ್ಯಕ್ಷನ್ ಲ್ಯಾಂಗ್ವೇಜ್, ಸೈನ್ ಲ್ಯಾಂಗ್ವೇಜ್ನಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕಾಗಿ ಓವರಾಲ್ ಕಮ್ಯುನಿಕೇಷನ್ ಮೇಲೆ ನಾವು ಡಿಪೆಂಡ್ ಆಗುತ್ತೆ. ಏನು ಹೇಳಬೇಕಾದ್ರೂ ಮಾತಾಡಿ ಅಂತ ಅಲ್ವಾ? ಈಗ ಯಾರೋ ಒಬ್ಬರು ಜಗಳ ಆಡಿಕೊಂಡು ಮುನಿಸ್ಕೊಂಡು ಮಾತು ಬಿಟ್ಟಿರ್ತಾರೆ. ಮಾತು ಬಿಟ್ಟಾಗ ತಿರ್ಗಾ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಏನಂತೀವಿ ನಾವು, ಅಥವಾ ಬಿಸ್ನೆಸ್ಸು ಟಾಕಿಟ್ ಆಫ್ ಮಾತಾಡ್ಬಿಡಿ. ನಿಮ್ಗೇನು ಅನಿಸುತ್ತೆ ಸ್ಟ್ರೈಟಾಗಿ ಹೇಳ್ಬಿಡಿ. ಅವ್ರು ಯಾಕೆ ಸುಮ್ಮನೆ ಇರ್ತೀರಾ? ಮಾತಾಡ್ಬಿಡಿ ಅನ್ನೋದನ್ನೇ ಎನ್ಕರೇಜ್ ಮಾಡ್ತೀವಲ್ಲ ನಾವು. 100% ಕಮ್ಯುನಿಕೇಷನಲ್ಲಿ ಮಾತಿನ ಪರ್ಸೆಂಟೇಜ್ ಎಷ್ಟು? ಇಷ್ಟೇ ಸ್ವಾಮಿ, ಇಷ್ಟೇ ಮೇಡಮ್, 7% ಅಷ್ಟೇ. ಪ್ರಪಂಚದಲ್ಲಿ ಎಂಥ ವಾಗ್ಮಿಗಳನ್ನು ಬೇಕಾದ್ರೆ ನೀವು ತಗೊಳ್ಳಿ, ಭಾಳ ಚೆನ್ನಾಗಿ ಮಾತಾಡೋಂಥವ್ರು ಯಾರನ್ನು ಬೇಕಾದ್ರೆ ತಗೊಳ್ಳಿ. ಫ್ರೆಂಡ್ಸ್, ರೋಮನ್ಸ್, ಕಂಟ್ರಿಮೆನ್, ಲೆಂಡ್ ಮೀ ಯುವರ್ ಇಯರ್ಸ್, ಐ ಹ್ಯಾವ್ ಕಮ್ ಟು ಬರಿ ಸೀಸರ್ ಅಂಡ್ ನಾಟ್ ಟು ಪ್ರೈಸ್ ಹಿಮ್ ಅಂತ ಆಂಟೋನಿ ಸ್ಪೀಚ್ನ ಎಕ್ಸಲೆಂಟ್ ಅಂತ ಹಿಂಗೆ ಹೇಳ್ತಾರೆ. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ವಿವೇಕಾನಂದ ಹೇಳಿದ್ದು. 150 ಇಯರ್ಸ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಸ್ಟಿಲ್ ವೆದರ್ ಇಟ್ ಈಸ್ ವಿವೇಕಾನಂದ, ವೆದರ್ ಇಟ್ ಈಸ್ ಶೇಕ್ಸ್ಪಿಯರ್, ಯಾರು ಬೇಕಾದ್ರೂ 7% ಅಷ್ಟೇ ಥ್ರೂ ವರ್ಡ್ಸ್. ಹಾಗಿದ್ರೆ ಇನ್ನು 93% ಯಾವುದು? 38% ಥ್ರೂ ಟೋನ್. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ರಿಂದ ಹೇಳಿದ್ರೆ ಎಫೆಕ್ಟ್ ಇರ್ತಾ ಇರಲಿಲ್ಲ. ಅವ್ರು ಹೇಳಿದ್ರು, ವಿವೇಕಾನಂದ ಹೇಳಿದ್ರು, ಇದನ್ನು ತಗೊಳ್ಳಿ. ಸ್ಟೈಲ್ ಹೆಂಗಿರ್ಬೋದು, ಇವಾಗ ಅವ್ರು ಕೈ ಕಟ್ಕೊಂಡು ನೋಡ್ತಾ ಇದ್ರೆ ಹೆಂಗಿರುತ್ತೆ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂದ ತಕ್ಷಣ ಚಾರ್ಜ್ ಆಗ್ಬಿಡಲ್ವ? ಅದು 38%. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅನ್ನೋ 5 ಪದಗಳು ಬರೀ ಒಂದು 7%. ಇನ್ನು 38% ಹೆಂಗೆ ಹೇಳ್ತಾರೆ. ಫ್ರೆಂಡ್ಸ್, ರೋಮನ್ಸ್, ಕಂಟ್ರಿಮೆನ್, ಲೆಂಡ್ ಮೀ ಯುವರ್ ಇಯರ್ಸ್, 38%. ಫ್ರೆಂಡ್ಸು, ರೋಮನ್ಸ್ ಅಂದರೆ 38 + 7 ಎಷ್ಟಾಯಿತು? 45. ಇನ್ನು ಮಿಕ್ಕಿದ್ದೆಷ್ಟು ಇದೆ? ಬಾಡಿ ಲ್ಯಾಂಗ್ವೇಜ್. ನಾನು ಸಾಮಾನ್ಯ ತಮಾಷೆಗೆ ಹೇಳ್ತಿರ್ತೇನೆ, ರಜನಿಕಾಂತ್ ಅಂತ ತಮಿಳು ಆ್ಯಕ್ಟರ್ ಇದ್ದಾರಲ್ಲ, ಅವರು ಸುಮ್ಮನೆ ಬಾಡಿ ಲ್ಯಾಂಗ್ವೇಜ್ ಇಲ್ಲದೆ ಇದ್ದಿದ್ದರೆ, ಸುಮ್ಮನೆ ಸೈಲೆಂಟಾಗಿ ಹೇಳಿದರೆ ಡೈಲಾಗ್ ಯಾರು ಕ್ಲಿಕ್ ಆಗ್ತಾ ಇರಲಿಲ್ಲ. ಫೇಮಸ್ ಬಾಡಿ ಲ್ಯಾಂಗ್ವೇಜ್. ಸುಮ್ಮನೆ ಹಿಂಗೆ ನಿಂತ್ಕೊಂಡು ಕಬಾಲಿಡ ಅಂತ ಹಿಂಗೆ ಅಂದಿದ್ರಿಂದಾನೇ ಅಷ್ಟು ಸಕ್ಸಸ್ ಆಗಿರೋದು. ಇಲ್ಲಿಂದ ಕೆಳಗಿಂದ ಮೇಲೆ ಹಿಂಗೆ ಬೆರಳುಗಳು ಹಿಂಗೆ ಆಡಿಸ್ಕೊಂಡು ಹಿಂಗೆ ಬಂದರೆ ಅದು ಎಷ್ಟು ಎಫೆಕ್ಟ್ ಇರುತ್ತೆ. ಕಬಾಲಿಡ 4 ಅಕ್ಷರದ ಪದ ಆ್ಯಕ್ಷನಲ್ಲಿ 55%. ಸೊ ಅದು ಬಾಡಿ ಲ್ಯಾಂಗ್ವೇಜ್. ಇಲ್ಲಿ ಪಾಯಿಂಟ್ ಬರ್ತದೆ. ಇವಾಗ ನೋಡಿ, ನಾನು ಆ್ಯಕ್ಷನ್ ಸುಮ್ಮನೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಅದು ಬಾಡಿ ಲ್ಯಾಂಗ್ವೇಜ್. ಅದು ಅಂತ ಹಿಂಗೆ ಅನ್ನಲ್ಲ, ಅದನ್ನು ಹಂಗೆ ಇಟ್ಕೊಂಡು ಹೇಳಿದ್ರೆ ಅಷ್ಟು ಎಫೆಕ್ಟಿವ್ ಆಗಿರ್ತಾ ಇರಲಿಲ್ಲ.
ಸೊ ಇದು 55% ಥ್ರೂ ಬಾಡಿ ಲ್ಯಾಂಗ್ವೇಜ್, 7% ಓನ್ಲಿ ವರ್ಡ್ಸ್. ಇನ್ನು ಮಿಕ್ಕಿದ 93% ಎಲ್ಲ ಹೆಂಗೆ ಹೇಳ್ತೀವಿ ಅನ್ನೋದೇ ಭಾಳ ಇಂಪಾರ್ಟೆಂಟ್ ಓರಲ್ ಕಮ್ಯುನಿಕೇಷನ್. ಟೆಲಿಫೋನ್ನಲ್ಲಿರೋದೇ 82% ಥ್ರೂ ಟೋನ್, ಇನ್ನು 80% ಥ್ರೂ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗ್ಬಿಡುತ್ತೆ. ಅಮೇರಿಕಾದಲ್ಲಿ ಇರುವಂಥ ನಿಮ್ಮ ಮಗಳ ಜೊತೆಲಿ, ನಿಮ್ಮ ಮಗನ ಜೊತೆಲಿ ನೀವು ಮಾತಾಡ್ತಾ ಇದ್ದೀರಾ, ಹೇಗೆ ಮಾತಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡು ಅವ್ರು ಕೂತ್ಕೊಂಡಿದ್ದೀರೋ ಮಲ್ಕೊಂಡಿದ್ದೀರೋ ಅಂತ ಗೊತ್ತಾಗ್ಬಿಡುತ್ತೆ. ಯಾಕಮ್ಮ ಮಲ್ಕೊಂಡು ಮಾತಾಡ್ತಾ ಇದೆಯಾ, ಮೈ ಹುಷಾರಿಲ್ವಾ ಅಂತ ಮಗಳು ಕೇಳ್ತಾಳೆ. ಅವಳು ಹೆಂಗೆ ಗೊತ್ತಾಯಿತು? ಅಮೇರಿಕಾದಲ್ಲಿರೋರಿಗೆ ನಮ್ಮ ಬಾಡಿ ಪೋಸ್ಚರಿಂದ ನಮ್ಮ ವಾಯ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. 82% ಥ್ರೂ ಟೋನ್. ಸೊ ಕಮ್ಯುನಿಕೇಷನ್ ಅನ್ನೋದು ಇಷ್ಟೊಂದು ಇಂಪಾರ್ಟೆಂಟು, ಇಷ್ಟೊಂದು ಪವರ್ಫುಲ್. ಜೊತೆಗೆ ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ ಹೆಂಗಿರ್ಬೇಕು. ಇಫೆಕ್ಟಿವ್ ಅಂದ್ರೇನು? ಏನು ಚೆನ್ನಾಗಿ ಮಾತಾಡ್ತಾರೆ, ಏನು ಚೆನ್ನಾಗಿ ಬರೀತಾರೆ, ಏನು ಅಂತ ಹಿಂಗಾಗಬೇಕಾದ್ರೆ ಏನು ಮಾಡಬೇಕು? ಪ್ರತಿಯೊಬ್ಬರು ಎಫೆಕ್ಟಿವ್ ಕಮ್ಯುನಿಕೇಟ್ ಮಾಡೋಕ್ಕಾಗತ್ತಾ? ಎಸ್ ಆಗುತ್ತೆ. ನಂಬರ್ 1, ನೋ ವಾಟ್ ಯು ಆರ್ ಟಾಕಿಂಗ್ ಅಬೌಟ್, ನಾಲೆಡ್ಜ್ ಆಫ್ ದಿ ಸಬ್ಜೆಕ್ಟ್. ಇದನ್ನೇ ನಾನು ರಾಬರ್ಟ್ ಫ್ರಾಸ್ಟ್ ಆಗಿ ಹೇಳಿದ್ದು. Half the world is filled with people who have something to say but can't say it. Know what you are talking about. Other half, you have nothing to say but keep on saying. ಅಂದರೆ know what you are talking about. ಅವ್ರು ನಾಲೆಡ್ಜ್ ಅಪ್ಪ, ಏನು ತಿಳ್ಕೊಂಡಿದ್ದಾರೆ, ಏನು ಓದ್ತಾರೆ, ಅಪ್ಡೇಟ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ. ನಿನ್ನೆ ಏನಾಯಿತು ಅನ್ನೋದು ಇವತ್ತಾಗಲೇ ಗೊತ್ತಾಗಿರುತ್ತೆ ಅವ್ರು ಮಾತಾಡುವಾಗ. ಹಳೆಯದೇ ಹೇಳ್ತಾರಲ್ಲ ಕಿಸ್ಬಾಯಿ ದಾಸರ ಥರ ಅಲ್ಲ ಅಂತ ಹೇಳ್ತಾರಲ್ಲ. ನೋ ವಾಟ್ ಯು ಆರ್ ಟಾಕಿಂಗ್ ಅಬೌಟ್. ಯೂಸ್ ಸಿಂಪಲ್ ಲ್ಯಾಂಗ್ವೇಜ್. ಯಾಕೆ ಸುಮ್ಮನೆ ಗೊತ್ತಾಗ್ತದೆ ಕನ್ನಡ, ಇಂಗ್ಲೀಷ್, ತಮಿಳ್, ತೆಲುಗು, ಹಿಂದಿ ದೊಡ್ಡ ದೊಡ್ಡ ಬೊಂಬಾಸ್ಟಿಕ್ ವರ್ಡ್ಸ್ ಎಲ್ಲ ಯಾಕೆ ಹೇಳಬೇಕು? ಸಿಂಪಲ್ ವರ್ಡ್ಸ್. ನೀವು ಬೆಸ್ಟ್ ಕಮ್ಯುನಿಕೇಷನ್ನು ತಾಯಿದು ಮತ್ತು ಮಗುಗೆ ಏನು ಲ್ಯಾಂಗ್ವೇಜ್ ಗೊತ್ತಿರಲ್ಲ, ವೊಕ್ಯಾಬ್ಯುಲರಿ. ತಾಯಿ ಉಪಯೋಗಿಸುವಂಥ ಪದಗಳು ಚುಮ್ಮು, ಕಿಮ್ಮು, ಚಿಮ್ಮು, ಮಾಮ ಹಿಂಗೆ ಹೇಳ್ಕೊಂಡೇ ಕಮ್ಯುನಿಕೇಟ್ ಮಾಡಿ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡ್ತಾಳಲ್ಲ. ಯಾತಕ್ಕೆ ಲ್ಯಾಂಗ್ವೇಜ್ ಬೇಕು? ಯಾತಕ್ಕೆ ಬೊಂಬಾಸ್ಟಿಕ್ ವರ್ಡ್ಸ್ ಬೇಕು? ಯಾತಕ್ಕೆ ಡಿಕ್ಷನರಿ ಬೇಕು ನಮಗೆ? ಸಿಂಪಲ್ಲಾಗಿ ಹೇಳಿದ್ರೆ ಸಾಲದ. ಸೊ ಯೂಸ್ ಸಿಂಪಲ್ ಲ್ಯಾಂಗ್ವೇಜ್ ಆ್ಯಂಡ್ ಶಾರ್ಟ್ ಸೆಂಟೆನ್ಸಸ್. ಜೊತೆಗೆ ಅಂಡರ್ಸ್ಟ್ಯಾಂಡ್ ದ ನೀಡ್ ಆಫ್ ದ ಲಿಸನರ್. ನಾವು ಯಾರ ಹತ್ರ ಮಾತಾಡ್ತಾ ಇದ್ದೀವೋ ಅವ್ರಿಗೆ ಏನು ಬೇಕು ಅನ್ನೋದು ಗೊತ್ತಾಗ್ಬೇಕು ತಾನೆ ನಮಗೆ. ನಮ್ಮ ಹತ್ರ ಇರೋದನ್ನೆಲ್ಲ ಹೇಳ್ಬಿಟ್ರು ಹೇಳೋದಕ್ಕಿಂತ ಈ ಮಾರ್ಕೆಟಿಂಗ್ ಟೆಕ್ನಾಲಜಿ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಒಂದು ಇದನ್ನು ಹೇಳ್ತಾರೆ, ಸೀಕ್ರೆಟ್ ಟಿಪ್ಪು ಏನಂತಂದರೆ, ಯು ಶುಡ್ ಸೆಲ್ ವಾಟ್ ದ ಕಸ್ಟಮರ್ ವಾಂಟ್ಸ್ ಆ್ಯಂಡ್ ನಾಟ್ ವಾಟ್ ಯು ಹ್ಯಾವ್. ನಮ್ಮ ಹತ್ರ ಏನಿದೆ ಅಂತ ಹಿಂಗೆ ಹೇಳೋದಲ್ಲ, ಅವ್ರಿಗೆ ಏನು ಬೇಕು ಅನ್ನೋದು ಕೊಡಬೇಕು. ಅಂಡರ್ಸ್ಟ್ಯಾಂಡ್ ದ ನೀಡ್ ಆಫ್ ದ ಲಿಸನರ್. ಇದು ಅಷ್ಟೇ. ಆನ್ಸರ್ ಕ್ವೆಶನ್ಸ್, ಕ್ಲಾರಿಫೈ ಡೌಟ್ಸ್. ಕೆಲವರು ಕೇಳಿದ್ರೆ ಅರ್ಥ ಆಯ್ತಾ, ಏನಂತೀರಾ? ಹ್ಞೂ ತಾನೆ, ನಾನು ಹೇಳೋದು ಕರೆಕ್ಟ್ ತಾನೆ, ನಿಮಗೇನು ಅನಿಸುತ್ತೆ? ಹಿಂಗೆಲ್ಲ ಕೇಳಿದ್ರೆ ಆ ಕಡೆಯಿಂದ ಫೀಡ್ಬ್ಯಾಕ್ ಬರುತ್ತೆ, ಹೌದು ಅಥವಾ ಅಲ್ಲ ಅಲ್ಲ. ಸೊ ಈ ಕಮ್ಯುನಿಕೇಷನ್ ಅಂತ ಎಫೆಕ್ಟಿವ್. ಇದನ್ನು ಸ್ವಲ್ಪ ಎಗರ್ಸೋಣ. ಇಲ್ಲಿ ಕಮ್ಯುನಿಕೇಷನ್ ಅಂದರೆ ನಿಮಗೆ ಅನ್ನಿಸ್ಬೋದು, ಈ ಪಾಂಡವರು ಕೌರವರು ಇದ್ರಲ್ಲ, ಪಾಂಡವರಲ್ಲಿ ಫ್ಯಾಮಿಲಿ ಕಾಂಬಿನೇಷನ್ ಏನು? 5 ಜನ ಹಸ್ಬೆಂಡ್ಸು, ಒಬ್ಬಳು ವೈಫು. ಬಟ್ ಕಮ್ಯುನಿಕೇಷನಲ್ಲಿ ಪಾಂಡವರು ಹೇಗೆ ಅಂದರೆ ಇದು ಉಲ್ಟಾ, 5 ವೈಫ್ಸ್ ಆ್ಯಂಡ್ 1 ಹಸ್ಬೆಂಡ್. ಇದು ಯಾವುದು ಅಂದರೆ, ನೀವು ಏನೇ ವಿಷಯ ತೊಗೊಂಡ್ರು ಅದರೊಳಗೆ ಇದಿಷ್ಟು ಕಾನ್ಸೆಪ್ಟ್ ಇರಬೇಕು. ಹೂ ಯಾರು ಮಾಡ್ತಾರೆ, ಯಾರಿಗೋಸ್ಕರ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಮತ್ತು ಹೇಗೆ ಮಾಡ್ತಾರೆ. ಯಾವುದೇ ವಿಷಯ ತೊಗೊಂಡ್ರು ಈ ಆನ್ಸರ್ ಟು ಆಲ್ ದೀಸ್ 5 W's ಆ್ಯಂಡ್ 1 H ಆನ್ಸರ್ ಮಾಡಿದ್ರೆ ಕಮ್ಯುನಿಕೇಷನಲ್ಲಿ ಗ್ಯಾಪ್ ಇರೋದೇ ಇಲ್ಲ. ಇಲ್ಲದೇ ಇದ್ದಾಗ ಯಾವುದಾದ್ರು ಒಂದು ಮಿಸ್ ಆದ್ರೇ ಬ್ಯಾರಿಯರ್ ಇರೋದು ಕಮ್ಯುನಿಕೇಷನಲ್ಲಿ. ಯಾವುದ ಬ್ಯಾರಿಯರು? ದಟ್ ಹ್ಯಾವ್ ಟು ಡೂ ವಿತ್ ದ ಕಮ್ಯುನಿಕೇಟರ್. ಇವಾಗ ನಾನು ಕಮ್ಯುನಿಕೇಟರ್, ನನಗೆ ಏನು ತೊಂದರೆ ಇದೆ? ನಾನು ನಿಮಗೆ ಕೆಲವು ಇನ್ಫಾರ್ಮೇಷನ್ನು ಆ ಥರ ವಿಷಯಗಳ ಹಂಚ್ಕೊಳ್ಳೋಕ್ಕೆ ನನಗೇನಿದೆ ಬ್ಯಾರಿಯರ್? ನಂಬರ್ 1, ಅನ್ವಿಲ್ಲಿಂಗ್ನೆಸ್ ಟು ಸೇ ಥಿಂಗ್ಸ್ ಡಿಫ್ರೆಂಟ್ಲಿ. ಹೇಳ್ಕೊಂಡು ಅದೇ ಥರ ಹೇಳ್ತಾ ಇದ್ದರೆ ಯಾರಿಗೆ ಕೇಳಲ್ಲ. ಯಾತಕ್ಕೆ ಕ್ಲಾಸ್ನಲ್ಲಿ ರೂಮ್ಗಳಲ್ಲಿ ಇಂಟ್ರೆಸ್ಟ್? ನಿಮ್ಮಲ್ಲಿ ಭಾಳ ಜನ ಟೀಚರ್ಸ್, ಲೆಕ್ಚರರ್ಸ್ ಇರ್ಬೋದು. ಹುಡುಗರೆಲ್ಲ ನಾವು ಕ್ಲಾಸ್ನಲ್ಲಿ ಅಟೆಂಟಿವ್ ಆಗಿರಲ್ಲ ಅಂತ. ನಮ್ಮಲ್ಲಿ ಎಷ್ಟೋ ಜನ ಲೆಕ್ಚರರ್ಸ್ಗಳೆಲ್ಲ ಇದ್ದರು. GP ರಾಜರತ್ನಮ್ ಅಂತ. ಅವರು ಕನ್ನಡ ಕ್ಲಾಸ್ಗೆ ಅವ್ರ ಕ್ಲಾಸಲ್ಲಿ 100% ಅಟೆಂಡೆನ್ಸ್ ಅಲ್ಲದೆ ಅಕ್ಕಪಕ್ಕದ ಕ್ಲಾಸ್ನವ್ರು ಕೂಡ ಬಂದು ಕೂತ್ಕೊಳ್ಳೋದು ಅಲ್ಲದೆ ಹತ್ತಿರ ಇರುವಂಥ ಬೇರೆ ಬೇರೆ ಕಾಲೇಜಿನ ಸ್ಟೂಡೆಂಟ್ಸ್ ಕೂಡ ಇವ್ರ ಕ್ಲಾಸಿಗೆ ಬಂದು ಕೂತ್ಕೊಳ್ತಾ ಇದ್ರು. ಯಾಕೆ? ಕನ್ನಡ ಪಾಠ ಮಾಡೋಕ್ಕೆ, ಪಂಪ ರನ್ನನ ವಿಷಯ, ಕುಮಾರವ್ಯಾಸನ ವಿಷಯ ತಿಳ್ಕೊಳ್ಳೋಕೆ ಅಷ್ಟೇನಾ? ಯಾರು ಬೇಕಾದ್ರೆ ಹೇಳ್ತಾರೆ. ಬಟ್ ಅವ್ರು ಹೇಳ್ತಾ ಇದ್ದಿದ್ದ ರೀತಿ, ಹೇಳ್ತಾ ಇದ್ದಿದ್ದು ಒಂದೊಂದು ಹೊಸ ಅನ್ವಿಲಿಂಗ್ನೆಸ್ ಟು ಸೇ ಥಿಂಗ್ಸ್ ಡಿಫ್ರೆಂಟ್ಲಿ. ಹೇಳಿದ್ದನ್ನೇ ಬೇರೆ ಥರ ಹೇಳ್ಬೋದು. ಅನ್ವಿಲಿಂಗ್ನೆಸ್ ಟು ರಿಲೇಟ್ ಟು ಥಿಂಗ್ಸ್ ಡಿಫ್ರೆಂಟ್ಲಿ. ಇವತ್ತೇನೋ ಆಗ್ತಾ ಇದೆ ಅದನ್ನು ಇನ್ನೊಂದಕ್ಕೆ ರಿಲೇಟ್ ಮಾಡಬೇಕು ಅಲ್ವಾ? ಸೊ ರಿಲೇಟ್ ಹೊಸದಕ್ಕೆ. ಅನ್ವಿಲಿಂಗ್ನೆಸ್ ಟು ಲರ್ನ್ ನ್ಯೂ ಅಪ್ರೋಚಸ್, ಹೊಸ ಮೆಥಡ್ಗಳು ಕಟ್ಕೊಳ್ಳಿ. ಈ ಕರೋನಾ ಬಂದಮೇಲೆ ಏನಾಗೋಯ್ತು, ಮೊದಲು ಡೈರೆಕ್ಟ್ ಮನುಷ್ಯನಿಗೆ ಕಾಂಟ್ಯಾಕ್ಟೇ ಇಲ್ಲ, ಎಲ್ಲ ಥ್ರೂ ಇಂಟರ್ನೆಟ್, ಎಲ್ಲ ಥ್ರೂ ಆನ್ಲೈನು. ಸೊ ಅದನ್ನು ಕಲ್ತ್ಕೋಬೇಕಲ್ಲ ನಾವು. ಇಲ್ಲ ಅವ್ರು ಜನಗಳಿರ್ಬೇಕು, ಏನೇ ಎಫೆಕ್ಟಿವ್ ಆಗಿರಲ್ಲ ರೀ, ಎಫೆಕ್ಟಿವ್ ಆಗಿ ಇಲ್ಲದೇ ಇರ್ಬೋದು. ಇವಾಗ ನಂದು ನಿಮ್ಮದು ಮಾತು ನೀವೇನಾದ್ರು ನನ್ನ ಎದುರುಗಡೆ ಕೂತಿದ್ದಿದ್ರೆ, ಒಟ್ಟಿಗೆ ನಾವು ಸೇರಿದ್ದಿದ್ರೆ ಇನ್ನೂ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ಬೋದಾಗಿತ್ತು. ಇವಾಗ ನೀವು ನನ್ನ ಹತ್ರ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗ್ತಾಯಿಲ್ಲ.
ನಾನು ನಿಮ್ಮ ಹತ್ರ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಒಂದೇ ಆಗ್ತಾ ಇದೆ, ಇದೆಲ್ಲ ನಿಜ. ಬಟ್ ಅಟ್ ದಿ ಸೇಮ್ ಟೈಮ್ ಯಾವಾಗ ಹೆಂಗೆ ಬರುತ್ತೋ ಅಲ್ಲಿ ಹೋಗ್ಬೇಕಲ್ಲ ಅಲ್ವಾ. ಅನ್ವಿಲಿಂಗ್ನೆಸ್, ನ್ಯೂ ಅಪ್ರೋಚಸ್, ಹೊಸ ಅಪ್ರೋಚ್ಗಳನ್ನು ತಿಳ್ಕೊಳ್ಳಿ. ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್, ಮನುಷ್ಯನಿಗೆ ಮಾತಾಡುವಾಗ ಕೆಲಸ ಮಾಡುವಾಗ ಯಾವಾಗ ಕಾನ್ಫಿಡೆನ್ಸ್ ಇರೋದು, ಆತ್ಮವಿಶ್ವಾಸ ಇರೋದು, ಆವಾಗ ಪ್ರಾಬ್ಲಮ್ ಆಗುತ್ತೆ. ಆತ್ಮವಿಶ್ವಾಸ ಇದ್ದರೆ ಎಲ್ಲಿ ಬೇಕಾದ್ರೂ ಹೋಗ್ತಾನೆ. ಅದನ್ನೇ ಸ್ವಾಮಿ ವಿವೇಕಾನಂದ ತಿರ್ಗಾ ಏನು ಹೇಳಬೇಕು ಅಂದರೆ, ಇವಾಗ ನೋಡಿ ಅವ್ರ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಎಲ್ಲೋಗಬೇಕು ಏನು ಅಂತ ಗೊತ್ತಿಲ್ಲ, ಏನಿಲ್ಲ, ಸ್ಟ್ರೈಟ್ ಅವೇ ಇಲ್ಲಿಂದ ಇಂಡಿಯಾದಿಂದ ಅಮೇರಿಕಾಗೆ ಹೋಗಿ ಅಲ್ಲಿ ಹೋಗಿ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸಲ್ಲಿ ನಿಂತ್ಕೊಂಡು ಒಂದೇ ಸೆಂಟೆನ್ಸಲ್ಲಿ ಮೆಸ್ಮರೈಸ್ ಮಾಡಬೇಕು ಅಂತಂದರೆ ಕಾನ್ಫಿಡೆನ್ಸ್ ಅಲ್ವಾ. ಆ ಸೆಲ್ಫ್ ಕಾನ್ಫಿಡೆನ್ಸ್ಗೆ ವಿವೇಕಾನಂದನೇ ಒಂದು ಮಾತು ಹೇಳ್ತಾರೆ. ಏಥಿಸ್ಟ್ ಅಂದ್ರೇನು ನಿಮಗೆಲ್ಲ ಗೊತ್ತು. ಏಥಿಸ್ಟ್ ಅಂದರೆ ನಾಸ್ತಿಕ. ನಾಸ್ತಿಕ ಅಂದ್ರೇನು? ಸ್ವಾಮಿ ವಿವೇಕಾನಂದ ಡೆಫಿನೇಷನ್ ಕೇಳಿ. ಓಲ್ಡ್ ರಿಲಿಜಿಯನ್ ಸೆಟ್ he is an atheist who does not believe in God. New religion says he is an atheist who does not believe in himself. ಏನಂತೀರ? ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲದೇ ಇದ್ಮೇಲೆ ನಾನು ರಾಮ, ಕೃಷ್ಣ, ಪಾರ್ವತಿ, ಆಂಜನೇಯ, ಗಣೇಶನ ಮೇಲೆ ನಂಬಿದ್ರೆ ಏನು ಪ್ರಯೋಜನ? ನನ್ನ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ಅನ್ನೋದು ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ಆಮೇಲೆ ಲ್ಯಾಕ್ ಆಫ್ ಎಂಥ್ಯೂಸಿಯಾಸಮ್, ಯಾವುದೇ ಕೆಲಸ ಮಾಡಬೇಕಾದ್ರೂ ಹುಮ್ಮಸ್ಸು, ಉತ್ಸಾಹ, ಇದು ಭಾಳ ಬೇಕಾಗುತ್ತೆ. ಆಮೇಲೆ ವಾಯ್ಸ್ ಕ್ವಾಲಿಟಿ, ಮಾತಲ್ಲಿ ಸ್ಪಷ್ಟತೆ ಇರಬೇಕು. ಅಲ್ಪ ಪ್ರಾಣ, ಮಹಾಪ್ರಾಣಗಳು ಅದೆಲ್ಲ ಇರಬೇಕು. ಆವಾಗ ವಾಯ್ಸ್ ಕ್ವಾಲಿಟಿ ಸರಿಯಾಗಿದ್ದಾಗ, ಉಚ್ಚಾರಣೆ ಸರಿ ಇದ್ದಾಗ ಹಿಂಗೆ ಹೋಗುತ್ತೆ. ಇಲ್ಲೇ ಏನಾಗುತ್ತೆ, ಅಲ್ಪ ಪ್ರಾಣ, ಮಹಾಪ್ರಾಣ, ದೀರ್ಘ, ಹ್ರಸ್ವ ಹಾಕಿದ್ರೆ ಬೇರೆಯೇ ಮೀನಿಂಗ್ ಕೊಟ್ಬಿಡುತ್ತೆ ಅಲ್ವಾ, ಬೇರೆ. ಸೊ ವಾಯ್ಸ್ ಕ್ವಾಲಿಟಿ. ಪ್ರೆಜುಡಿಸ್ ಅಂದರೆ ಪೂರ್ವಗ್ರಹ, ಇವ್ರಿಗೇನು ಹೇಳೋದು, ಅವ್ರಿಗೇನು ಹೇಳೋದು, ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಈ ಹುಡುಗರೆಲ್ಲ ಈಗಿನ ಕಾಲದ ಹುಡುಗರು ಏನು ಮಾತು ಕೇಳಲ್ಲ ಅಂತ ಅಂದ್ಕೊಂಡ್ರೆ ಬ್ಯಾರಿಯರ್ಸ್, ನಾನು ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಇದು ಬ್ಯಾರಿಯರ್ಸ್ ಇರುತ್ತೆ. ಕಮ್ಯುನಿಕೇಟ್ ಅಂದರೆ ಡಿಸ್ಅಗ್ರಿಮೆಂಟ್ ಬಿಟ್ವೀನ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಅಂತ. ಅಂದರೆ ನಾನು ಮಾತಾಡೋದು ಬಾಡಿ ಲ್ಯಾಂಗ್ವೇಜ್ 55% ಪ್ಲಸ್ 38% ಅಂತ ಹೇಳಿದೆ. 7% ನಾನು ಏನು ಹೇಳ್ತೀನಿ, ಬಾಡಿ ಲ್ಯಾಂಗ್ವೇಜ್ ಏನು ಹೇಳ್ತೀನಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಉತ್ಸಾಹ ಇರಬೇಕು ಕೆಲಸ ಮಾಡುವಾಗ ಅಂತ ಹಿಂಗೆ ಹೇಳ್ಕೊಂಡು, ನಾನು ಉತ್ಸಾಹ ಇರಬೇಕು ಅಂತ ಬಾಯಿನಲ್ಲಿ ಹೇಳ್ತೀನಿ, ನಾನೇ ಅರ್ಧ ಕಣ್ಣು ಮುಚ್ಕೊಂಡು ಹಿಂಗಿದ್ರೆ ಡಿಸ್ಅಗ್ರಿಮೆಂಟ್ ಬಿಟ್ವೀನ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್. ಆಮೇಲೆ ನೆಗೆಟಿವ್ ಸೆಲ್ಫ್ ಇಮೇಜ್, ನನ್ನ ಬಗ್ಗೆ ನನಗೆ ತಾತ್ಸಾರ್ಥು ಯಾಕಾದರೂ ಬರ್ತೀನಿ, ಕಾಸಳ ನನ್ನ ಮಗನಪ್ಪ ನಥು ಅಂತ ನಾನೇ ಬೈಕೊಂಡ್ರೆ ಇನ್ಯಾರು ನನ್ನನ್ನು ಬೈತಾರೆ, ಹೊಗಳ್ತಾರೆ. ಲ್ಯಾಕ್ ಆಫ್ ಫೀಡ್ಬ್ಯಾಕ್, ಇನ್ನೊಬ್ರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ, ಏನು ಅನಿಸುತ್ತೆ ನಿಮಗೆ? ಎಸ್ ಕರೆಕ್ಟ್. ಇವಾಗ ನೀವೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ, ನಿಮ್ಮ ಯೂಟ್ಯೂಬ್ನಲ್ಲಿ ನಿಮ್ಮ ಕಮೆಂಟ್ಸಲ್ಲಿ ಹಾಕಿ, ನಿಮ್ಮ ಲೈಕೋ ಡಿಸ್ಲೈಕೋ ಏನೋ ಇರುತ್ತಲ್ಲ, ಹಿಂಗೆ ಅನ್ನೋದು, ಶೇರ್ ಮಾಡೋದು, ಕಮೆಂಟ್ ಬರೆಯೋದು, ಇದೆಲ್ಲ ಫೀಡ್ಬ್ಯಾಕ್ ತಿಳ್ಕೊಂಡಿರ್ತಾನೆ ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಈಗ ಲ್ಯಾಕ್ ಆಫ್ ಮೋಟಿವೇಶನ್ ಆ್ಯಂಡ್ ಟ್ರೈನಿಂಗ್ ಅಂದರೆ ನನಗೆ ಟ್ರೈನಿಂಗ್ ಅಂತಲ್ಲ, ಮಾತಾಡೋದಕ್ಕೆ ನಮಗೆ ನಾವೇ ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ. ಮೋಟಿವೇಶನ್ನೇ ಇಲ್ಲ ಜೀವನದಲ್ಲಿ. ಏನಾದ್ರು ಬೇರೆಯವರು ಮೋಟಿವೇಟ್ ಮಾಡಲ್ಲ, ನಮಗೆ ನಾವೇ ಮೋಟಿವೇಟು ಮಾಡ್ಕೊಳ್ಳಲ್ಲ. ಸೊ ಈ ಥರ ಪ್ರಾಬ್ಲಮ್ ಆಗೋದು ಅಂತ ಆಗುತ್ತೆ. ಸೊ ಇದಿಷ್ಟು ಕಮ್ಯುನಿಕೇಷನ್ ಏನಂತಂದರೆ ಇದು ಲ್ಯಾಕ್ ಆಫ್ ಸೆಲ್ಫ್ ಅವೇರ್ನೆಸ್. ಲ್ಯಾಂಗ್ವೇಜ್ ಆ್ಯಂಡ್ ವೊಕ್ಯಾಬ್ಯುಲರಿ ಲೆವೆಲ್ಲು, ನಾನು ಯಾವುದೋ ವಿಷಯ ಹೇಳಬೇಕು ಅಂತಿದ್ದೀನಿ, ಅದ್ರ ವಿಷಯ ನನಗೆ ಗೊತ್ತಿಲ್ಲದೇ ಇದ್ದರೆ ನನಗೆ ಹೆಂಗಾಗುತ್ತೆ? ಆ ಪದಗಳು, ಅದಕ್ಕೆ ಏನು ಬೇಕೋ ಆ ಪದಗಳು ಬೇಕು ಗೊತ್ತಾಗಬೇಕಲ್ಲ ನನಗೆ. ಸೊ ಫಾರ್ ಎಕ್ಸಾಂಪಲ್ ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್, ಐಡಿಯಾಸ್ ಆ್ಯಂಡ್ ಒಪಿನಿಯನ್, ಇದರ ಡಿಫ್ರೆನ್ಸ್ ಗೊತ್ತಿರಬೇಕು. ಲ್ಯಾಂಗ್ವೇಜ್ ಆ್ಯಂಡ್ ವೊಕ್ಯಾಬ್, ಲ್ಯಾಕ್ ಆಫ್ ಸೆಲ್ಫ್ ಅವೇರ್ನೆಸ್, ನಾನು ಏನು ಮಾತಾಡ್ತಾ ಇದ್ದೀನಿ, ಏನು ಮಾಡಬೇಕು. ಇವಾಗ ನೋಡಿ, ನನಗೆ ಗೊತ್ತಿದೆ, ಟಕ್ ಅಂತ 3-4 ಸ್ಲೈಡ್ ಮೇಲೆ ಕೊಟ್ಟೈತೆ, ತಿರ್ಗಾ ವಾಪಸ್ ಹಿಂಗೆ ಬಂದೆ, ಇಲ್ಲೇನೋ ಮೈಕ್ ಚೆಕ್ ಮಾಡಿಕೊಂಡೆ, ಇದೇನೋ ಮೈಕ್ ಆನ್ ಆಗಿಲ್ಲ ಅಂತ ಆಫ್ ಆಗೋಯ್ತು ಅಂತ ಗೊತ್ತಾಗೋಯ್ತು ಸೆಲ್ಲು. ಸೊ ಇವಾಗ ನಾವು ಜೋರಾಗಿ ಮಾತಾಡಬೇಕು ಅಂತ, ಇದು ಸೆಲ್ಫ್ ಅವೇರ್ನೆಸ್ ತಾನೇ. ಸೊ ಹೀಗಿರುವಾಗ ಜೊತೆಗೆ ದಟ್ ಹ್ಯಾವ್ ಟು ಡೂ ವಿತ್ ದ ರಿಸೀವರ್. ನಿಮಗೆ ಸಂಬಂಧಪಟ್ಟಿದ್ದೇನಪ್ಪ ಅಂದರೆ, ನೀವು ಕೇಳಿಸ್ಕೊಳ್ಳೋದ್ರೆ ಸೆಲೆಕ್ಟಿವ್ ಪರ್ಸೆಪ್ಷನ್. ಈಗ ಇನ್ನೂ ಎಷ್ಟು ಅಂತಂದರೆ ನಿಮಗೇನು ಬೇಕೋ ಅದನ್ನು ಮಾತ್ರ ಕೇಳಿಸ್ಕೊಳ್ಳೋದು. ಈ ಜಾಣ ಕಿವುಡು, ಜಾಣ ಕುರುಡು ಅಂತಾರಲ್ಲ, ಆ ಥರ ಸೆಲೆಕ್ಟಿವ್, ನಮಗೇನು ಬೇಕೋ ಅದು. ಅನ್ವಿಲಿಂಗ್ನೆಸ್ ಟು ಚೇಂಜ್, ಬದಲಾವಣೆನೇ ಇಷ್ಟ ಇಲ್ಲ. ಏನು ಯಾರೋ ಹೇಳ್ತಾರೆ ಬಿಡ್ರಿ, ಎಲ್ಲ ಅಷ್ಟು ನಾವು ನೋಡಿಲ್ವ, ಎಲ್ಲ ಕಾಲ ಏನು ಬದಲಾಗಲ್ಲ ನಮ್ಮ ದೇಶದಲ್ಲಿ, ಏನು ಆಗಲ್ಲ. ಅದಕ್ಕೆ ನಮ್ಮ ದೇಶದ ಬಗ್ಗೆ ನನಗೊಂದು ಸ್ವಲ್ಪ ಬೇಜಾರೇನು ಅಂದರೆ, 74 ವರ್ಷ ಆಗಿದೆ ನಮ್ಮ ಸ್ವಾತಂತ್ರ್ಯ ಬಂದು, ಇನ್ನೂ ನಮ್ಮ ಕಂಟ್ರಿನ ನಾವು ಡೆವಲಪಿಂಗ್ ಕಂಟ್ರಿ ಅಂತಲೇ ಎಷ್ಟು ವರ್ಷ ಹೇಳ್ಕೊಂಡು ಹಿಂಗೆ ಇರ್ಬೇಕು ನಾವು. ಡೆವಲಪ್ಡ್ ಕಂಟ್ರಿ ಆಗೋದು ಯಾವಾಗ? ಯಾಕೆ ಆಗಿಲ್ಲ ಅಂತಂದರೆ ನಮಗೆ ಬದಲಾವಣೆ ಇಷ್ಟ ಇಲ್ಲ. ಅಲ್ಲ, ಬದಲಾವಣೆ ಬೇಡ ಅಂತ ನಮಗೆ ಹಿಂಗೆ ಇರಲಿ ಬಿಡಿ ಅನ್ಕೊಳ್ಳೋದ್ರಿಂದನೇ ನಮಗೆ ಹೀಗಾಗಿದೆ. ಲ್ಯಾಕ್ ಆಫ್ ಇಂಟ್ರೆಸ್ಟ್ ಇನ್ ದ ಟಾಪಿಕ್ ಆಫ್ ಸಬ್ಜೆಕ್ಟ್.
ಕಮ್ಯುನಿಕೇಷನ್ ಬರೀ ಹೇಳು ಟ್ರೈನಿಂಗ್ನೆಲ್ಲ ವೀಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತಾ, ಯೂಟ್ಯೂಬ್ನಲ್ಲಿ ಹಾಕ್ಬಿಟ್ರೆ ಗೊತ್ತಾಗುತ್ತಾ, ಓದಿದ್ರೆ ಗೊತ್ತಾಗುತ್ತಾ, ಅದು ಹುಟ್ಟಿದಾಗಲಿಂದ ಬರಬೇಕು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಆ ಥರ ಇಲ್ಲ, ಲ್ಯಾಕ್ ಆಫ್ ಇಂಟ್ರೆಸ್ಟ್ ಇಲ್ಲ ಸಬ್ಜೆಕ್ಟ್. ಪ್ರಿಜುಡೀಸ್ ಆ್ಯಂಡ್ ಬಿಲೀಫ್ ಸಿಸ್ಟಮ್, ಈಗ ಅವ್ರು ಹಂಗಾದ್ರೆ ಅವ್ರು ಮಾತಾಡೋದೇ ಹಂಗೆ, ಅವ್ರು ಹೊರತು ಹಂಗೆಲ್ಲ ಅಂದ್ಕೊಂಡಿರ್ತೀವಿ. ಬಿಲೀಫ್ ಸಿಸ್ಟಮ್. ರಿಬಟ್ಟಲ್ ಇನ್ಸ್ಟಿಕ್ಟ್ ಅಂದರೆ ಮಾತಾಡೋದು ಎದುರು, ನೀನು ಅಂದರೆ ನಿಮ್ಮ ಅಪ್ಪ ಅಂದರೆ ನಿಮ್ಮ ತಾತ, ಈ ಥರ ಇಂಥವ್ರ ಹತ್ರ ಇದ್ದಾಗ ರಿಸೀವ್ ಮಾಡೋದು ಇಷ್ಟಪಡೋಲ್ಲ. ಪರ್ಸನಲ್ ವ್ಯಾಲ್ಯೂ ಸಿಸ್ಟಮ್, ನಮಗೆ ಗೊತ್ತು ಎಲ್ಲ ಅಂತ ನಾವು ಅನ್ಕೊಳ್ಳೋದು. ಹಿಯರ್ ಆ್ಯಂಡ್ ನೋ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಡಿಫ್ರೆನ್ಸ್. ನಿಮ್ಗೆ ಹೊಟ್ಟೆ ನೋವೇನೋ ಆಗ್ತಾ ಇರ್ಬೋದು, ಭಯಕ್ಕೆ ಆಗ್ತಾ ಇರ್ಬೋದು, ಸೀನ್ ಬರೋ ಥರ ಆಗ್ತಾ ಇರ್ಬೋದು. ಎಕ್ಸ್ಟರ್ನಲ್ ಡಿಫ್ರೆನ್ಸು, ಎಕ್ಸ್ಟರ್ನಲ್ ಆ ಕಡೆ ಕಿಚ್ಚಿನಲ್ಲಿ. ಎಕ್ಸ್ಟರ್ನಲ್ ಅಂದರೆ ಯಾವ ಥರ ಡಿಫ್ರೆನ್ಸು? ದ ವೆನ್ಯೂ, ಚಳಿ ಇರ್ಬೋದು, ಗಾಳಿ ಇರ್ಬೋದು, ಕತ್ಲೆ ಇರ್ಬೋದು, ಏನೋ ಡಿಸ್ಟರ್ಬೆನ್ಸ್ ಇರ್ಬೋದು, ಇಫೆಕ್ಟ್ ಆಫ್ ನಾಯ್ಸ್, ಅಲ್ಲೆಲ್ಲೋ ವೆಹಿಕಲ್ ಓಡಾಡ್ತಾ ಇರ್ಬೋದು, ಮಕ್ಕಳು ಆಟ ಆಡ್ತಾ ಇರ್ಬೋದು, ಇದ್ದಕ್ಕಿದ್ದಂಗೆ ಫೋನ್ ಕಾಲ್ಗಳು ಬರ್ಬೋದು, ಟೆಂಪರೇಚರ್ ಇದ್ದರು, ಭಾಳ ಚಳಿ ಭಾಳ ಸೆಕೆ, ಅದರ ಪೀಪಲ್ ಬೇರೆಯವ್ರ ಸ್ಟೇಟಸ್ ಬಂದು ಡಿಸ್ಟರ್ಬ್ ಮಾಡ್ತಾರೆ. ತಕ್ಷಣ ನಮಗಿಂತ ಹಿರಿಯರು ಬರ್ತಾರೆ, ಎದ್ದು ನಿಂತ್ಕೋಬೇಕು. ಎಜುಕೇಷನ್ ಲೆವೆಲ್ ನಮಗೂ ಮಾತಾಡೋರ್ಗು ಸ್ವಲ್ಪ ತೊಂದರೆ ಇರುತ್ತೆ. ಜೊತೆಗೆ ಟೈಮ್ ಎಲ್ಲ ರೀತಿಯಿಂದ ಹೆಚ್ಚು, ಆ ಟೈಮ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಪೀಕ್ ಫಾರ್ಮುಲಾ ಕೊನೆಯಲ್ಲಿ ಇನ್ನು 2 ಸ್ಲೈಡಲ್ಲಿ ನಾವು ಮುಗಿಸ್ಬೋಣ, ಕೊನೆಯಲ್ಲಿ ಸಮರೈಸ್ ಮಾಡೋಣ. ಫಸ್ಟ್ ಆಫ್ ಆಲ್ ನಂಬರ್ 1 ಸ್ಮೈಲ್. ಕಮ್ಯುನಿಕೇಷನ್ ಮಾಡಬೇಕಾದ್ರೆ ನಾವು ಮಾತಾಡೋದೇ ಬೇಕಾಗಿಲ್ಲ, ಸ್ಮೈಲ್ ಫಸ್ಟ್. ಒಂದು ಸ್ಮೈಲ್ ಎಸಿರಿ. ಬೆಸ್ಟ್ ಕಮ್ಯುನಿಕೇಟರ್ ಯಾರು ಗೊತ್ತಾಯಿತು? ಸ್ಮೈಲ್ನಲ್ಲಿ ದೇವರು ಯಾವುದಾದ್ರು ದೇವರು. ನೀವು ಯಾಕೆ ದೇವ್ರ ಹತ್ರ ಜನಗಳು ಹೋಗ್ತಾರೆ? ಅವ್ನು ಇಲ್ವೋ ವರ ಸ್ಯಾಂಕ್ಷನ್ ಮಾಡ್ತಾನೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಿಲ್ಲದೆ ಇರ್ಬೋದು. ಆದರೆ ಅವನ ಹತ್ರ ಹೋದಾಗ ಕಷ್ಟಗಳೆಲ್ಲ ಹೇಳ್ಕೊಳ್ಳೋಕ್ಕೆ ಅಂತ ಹೋದಾಗ ಅವನು ಕೇಳಿಸ್ಕೊಳ್ತಾ ಸ್ಮೈಲ್ ಮಾಡ್ತಾ ಇರ್ತಾನೆ. ಆ ಸ್ಮೈಲ್ ಮಾಡೋದ್ರಿಂದ ದೇವ್ರ ಹತ್ರ ಹೋಗಿ ಎಲ್ಲರೂ ಅವನು ತೋಡ್ಕೊಳ್ತಾರೆ, ಮನುಷ್ಯ ವಾಪಸ್ ಬರೋದು. ಆ ಸ್ಮೈಲ್ ಒಂದು ಇರಬೇಕು. ಶ್ರೀರಾಮಚಂದ್ರನಿಗೆ ವಾಲ್ಮೀಕಿ ಬರೀತಾರೆ ಕಮ್ಯುನಿಕೇಷನ್ ಹೆಂಗಿತ್ತು ಅಂತ. ಅವನು ಸ್ಮಿತಭಾಷಿ, ಮಿತಭಾಷಿ, ಹಿತಭಾಷಿ ಆ್ಯಂಡ್ ಪೂರ್ವಭಾಷಿ ಕಮ್ಯುನಿಕೇಷನ್. ರಾಮ ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದನ್ನು 4 ಪದದಲ್ಲಿ ಹೇಳ್ಬಿಟ್ಟಿದ್ದಾರೆ ವಾಲ್ಮೀಕಿ. ಹೆಂಗೆ ಮಾಡ್ತಿದ್ದಾರೆ ಶ್ರೀರಾಮಚಂದ್ರ? ಸ್ಮಿತಭಾಷಿ ಅಂದರೆ ಒಂದು ಫಸ್ಟ್ ಸ್ಮೈಲು, ಆಮೇಲೆ ಮಾತು. ರಾಮ ಏನು ಬಂದಿರಿ ಅಂತ. ಇನ್ನೊಂದು ಮಿತಭಾಷಿ, ಸುಮ್ಮನೆ ಲೆಕ್ಚರ್ ಹೊಡಿತಾ ಇರಲಿಲ್ಲ ರಾಮ, ಎಷ್ಟು ಬೇಕೋ ಅಷ್ಟು ಮಿತಭಾಷಿ. ಇನ್ನೊಂದು ಹಿತಭಾಷಿ, ಕೇಳೋರಿಗೆ ಖುಷಿ ಆಗುವಂಥದ್ದು. ಆಮೇಲೆ 4ನೇ ಭಾಳ ಇಂಪಾರ್ಟೆಂಟ್ ಶ್ರೀರಾಮಚಂದ್ರ, ಪೂರ್ವಭಾಷಿ. ಬೇರೆಯವರು ಮಾತಾಡ್ಸೋಕ್ಕೆ ಮುಂಚೆನೇ ಇವನು ನಮಸ್ಕಾರ ಅಂತ ಮಾತಾಡ್ತಿದ್ದಂತೆ. ಶ್ರೀರಾಮಚಂದ್ರ ರಘುವಂಶದ ಚಕ್ರವರ್ತಿ ಅಂಥವನು ಮೊದಲು ಮಾತಾಡಿಸ್ತಾ ಇದ್ದ ಅಂತಂದರೆ ಇನ್ನು ಸಾಮಾನ್ಯ ಜನಗಳೆಲ್ಲ ಏನು ಹೋಗಿ ಮಾತಾಡಬಾರ್ದು. ಸೊ ಇದು ಕಮ್ಯುನಿಕೇಷನ್ ಬಗ್ಗೆ ಸ್ಮೈಲ್ ಅನ್ನೋದು. ಜೊತೆಗೆ ಪಾಸ್, ಯಾವುದು ಪಟ 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 ಅಂತ ಹೇಳ್ಕೊಂಡು ಹಿಂಗೆ ಹೋಗೋ ಬದಲು ಪಂಜಾಬ್, ಸಿಂಧು, ಗುಜರಾತ್, ಮರಾಠ ಜಯ ಹೇ ಅಂದ್ಬಿಟ್ರೆ ಸಾಕು ಅಂತ ಹೇಳೋ ಬದಲು ಯಾವ್ದಾದ್ರು ಹೇಳಬೇಕು ಸ್ವಲ್ಪ ಪಾಸ್. ಆಮೇಲೆ ಐ ಕಾಂಟ್ಯಾಕ್ಟ್, ನಾವು ಯಾರ ಹತ್ರ ಮಾತಾಡ್ತೀವೋ ಅವ್ರ ಕಣ್ಣು ಗುಡ್ಡೆಯನ್ನು ಸೆಂಟ್ರ್ನಲ್ಲಿ ನೋಡಬೇಕಾಗುತ್ತೆ. ಅನಿಮೇಷನ್, ಏನು ಹೇಳುವಾಗ ಕತೆ, ತಾಯಿ ಅಥವಾ ಅಜ್ಜಿ ಮನೆಯಲ್ಲಿ ಕತೆ ಹೇಳುವಾಗ ನಿಮ್ಮ ಗಮನಿಸಿ, ಮಗು ಅಂತ ಹೇಳುವಾಗ ಕಾಕಿ ಬಂತಂತೆ, ಕಾವು ಅಂತ ಬಂತಂತೆ, ಹುಲಿ ಬಂತು ಅಂತ ಬಂತು, ಹಸು ಬಂತು ಅಂಬಾ ಅಂತ ಬಂತು, ಗಬಾರ್ ಅಂತ ಕೇಳಿಬಿಟ್ಟು ಈ ಥರ ಹೇಳುವಾಗ ಅನಿಮೇಷನ್ ಹುಡುಗರಿಗೆ ಅದಕ್ಕೆ ಕತೆ ಕೇಳೋದು. ಕಮ್ಯುನಿಕೇಷನಲ್ಲಿ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಬೇಕು ಅಂತಲ್ಲ, ಅಂದರೆ ಆ ರೀತಿ ಅನಿಮೇಷನ್ ಇರಬೇಕು. ಜೊತೆಗೆ ಕೈನಟಿಕ್, ಓಡಾಡಿಕೊಂಡು ಮತ್ತು ಇವಾಗ ನಾನು ನಿಮ್ಮ ಜೊತೆ ಓಡಾಡ್ತಾ ಇದ್ದೆ ಇಷ್ಟೇ ಇರೋ ಜಾಗಗಳಿಗೆ. ಒಂದೇ ಕಡೆ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಹೇಳೋದಕ್ಕಿಂತ ಓಡಾಡಿಕೊಂಡು ಜಾಗ ಇರೋ ಕಡೆ ನೀವು ಹೇಳ್ತಾರೆ ಹಿಂಗಾಗುತ್ತೆ. ಅಷ್ಟು ದ ಪವರ್ ಫಾರ್ಮುಲಾ. ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಸ್ಟ್ರಾಂಗ್ ಸ್ಟಾರ್ಟ್, ಮೊದಲು ಶುರು ಮಾಡಿದ್ದು ಹೆಂಗೆ ಅನ್ನೋದನ್ನ ಅಟೆನ್ಷನ್ ಇಟ್ಕೊಂಡ್ಬಿಡ್ಬೇಕು. ಅದೇ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಲ್ವಾ? ಅವ್ರು ಮಾತಾಡೋದು ಒಂದು ಥೀಮ್ ಇಟ್ಕೊಳ್ಳೋದು, ಅದನ್ನು ಮುಗಿಸಿದ ಮೇಲೆ ಇನ್ನೊಂದು ತೊಗೊಳ್ಳೋದು. ಸೊ ಒಂದು ಥೀಮ್. ಆಮೇಲೆ ಗುಡ್ ಎಕ್ಸಾಂಪಲ್, ಸರಿಯಾಗಿ ಸೂಟಬಲ್ ಕರೆಕ್ಟ್ ಆ ಕೇಶನ್ಗೆ ಸಂಬಂಧಪಟ್ಟಂಗೆ ಎಕ್ಸಾಂಪಲ್. ಕನ್ವರ್ಸೇಷನಲ್ ಲ್ಯಾಂಗ್ವೇಜ್, ಮಾತಾಡೋ ರೀತಿ ಮಾತಾಡಬೇಕೆ ಹೊರತು ಪುಸ್ತಕಗಳ ಥರ ಬುಕ್ಕಿಶ್ ಅದು ಆ ಥರ ಮಾತಾಡೋದು ಬೇಡ. ಆಮೇಲೆ ಸ್ಟ್ರಾಂಗ್ ಎಂಡಿಂಗ್ ಹೆಂಗಿರಬೇಕು ಅಂದರೆ, ಬೀಚಿ ಅಂತ ನಿಮಗೆ ಒಬ್ಬರು ಸಾಹಿತಿ ಇದ್ರು ಗೊತ್ತಾ, ಅವರು ಒಂದು ಕಡೆ ಭಾಷಣ ಕೊಟ್ಟಿದ್ರಂತೆ. 8 ಜನ ಭಾಷಣಕಾರರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವ್ರದ್ದು 8ನೇ ಭಾಷಣ. ಒಬ್ಬೊಬ್ಬರು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಹೊಡೆದಿದ್ರು, ಹೊಡೆದು 6 ಗಂಟೆಗೆ ಶುರು ಆಗಿದ್ದು ಫಂಕ್ಷನ್ 9 ಗಂಟೆ 9:30 ಆದ ಮೇಲೆ ಈಗ ಮಾನ್ಯ ಕನ್ನಡದ ಏಕಮೇವ ದ್ವಿತೀಯ ಹಾಸ್ಯ ಸಾಹಿತ್ಯದ ಬೀಚಿಯವರ ಭಾಷಣ ಅಂತ ಅನೌನ್ಸ್ ಮಾಡಿದ್ರು. ಜನಗಳಾಗಲೇ 4-5 ಸಲ ನಿದ್ದೆ ಮಾಡಿ ಎದ್ದಿದ್ದು. ಬೀಚಿ ಒಂದೇ ಸಲ ಎದ್ದು ನಿಂತ್ಕೊಂಡು ಈಗ ನಿಂತ್ಕೊಂಡು, ಮಾನ್ಯರೇ ಮತ್ತು ಮಹಿಳೆಯರೇ, ನಮ್ಮಲ್ಲಿ ಬಹಳ ಜನಕ್ಕೆ ಭಾಷಣ ಹೇಗೆ ಪ್ರಾರಂಭ ಮಾಡಬೇಕು ಅಂತ ಗೊತ್ತಿರುತ್ತೆ, ಆದರೆ ಹೇಗೆ ಮುಗಿಸ್ಬೇಕು ಅಂತ ಗೊತ್ತಿರಲ್ಲ. ಆದರೆ ಹೇಗೆ ಮುಗಿಸ್ಬೇಕು ಭಾಷಣ ಅಂತ ನನಗೆ ಗೊತ್ತಿದೆ. ಹೇಗೆ ಮುಗಿಸ್ಬೇಕು ಅಂತ ಹೀಗೆ ನಮಗೆ ಗಬಕ್ಕೆ ಕೂತ್ಕೊಂಡ್ಬಿಟ್ಟಿರುತ್ತೆ.
ಸೊ ಇದು ನಮ್ಮಲ್ಲಿರುವಂಥದ್ದು ಆ ಸ್ಟ್ರಾಂಗ್ ಎಂಡಿಂಗ್. ಆ ಎಂಡಿಂಗ್ ಸ್ಟ್ರಾಂಗ್ ಆಗಿರೋದು ನಿಮಗೆ ಪುಟ್ಟಣ್ಣ ಕಣಗಾಲ್ ಸಿನಿಮಾದಲ್ಲಿ ನೀವು ನೋಡಿದ್ದೀರ, ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ಶರಪಂಜೆ ಎಕ್ಸೆಟ್ರಾ. ಪುಟ್ಟಣ್ಣ ಕಣಗಾಲ್ ಸಿನಿಮಾದಲ್ಲಿ ಎಂಟೈರ್ ಸಿನಿಮಾ ಚೆನ್ನಾಗಿದೆ, ಆದರೆ ಎಂಡಿಂಗ್ ಅಬ್ಸರ್ವ್ ಮಾಡಿ. ಗ್ರೂಪ್ ಫೋಟೋಗಳು ಇರಲ್ಲ, ಎಲ್ಲ ನಿಂತ್ಕೊಂಡು ಸ್ಮೈಲ್ ಆಗ್ತಾ ಇರೋದು ಎಲ್ಲ ಆ ಥರ ಇರಲ್ಲ. ಆ ಎಂಡಿಂಗು ಪುಟ್ಟಣ್ಣ ಕಣಗಾಲ್ ಎಫೆಕ್ಟು. ಸಿನಿಮಾ ಥಿಯೇಟ್ರಿಂದ ಹೊರಗೆ ಬಂದ್ರೂ ಆ ಎಂಡಿಂಗ್ ನಮಗೆ ಕಾಡ್ತಾ ಇರುತ್ತೆ. ಹಾಗೆ ನಾವು ಯಾವ ರೀತಿ ಮುಗಿಸ್ತೀವಿ ಅನ್ನೋದು ಭಾಳ ಮುಖ್ಯ. ಹಾಗೆ ಎಂಡಿಂಗ್ ಹೇಗೆ ಮಾಡೋದು ಮನಸ್ಸಿನಲ್ಲಿ ಇರುತ್ತೋ ಇಲ್ವೋ, ಒಟ್ಟಿನಲ್ಲಿ ಮುಗಿಸೋಕ್ಕೆ ಮುಂಚೆ ಹೇಳ್ಬಿಡ್ಬೇಕು. ಯು ಶುಡ್ ಸ್ಟಾಪ್ ಸ್ಪೀಕಿಂಗ್ ಬಿಫೋರ್ ದ ಆಡಿಯನ್ಸ್ ಸ್ಟಾಪ್ಸ್ ಲಿಸನಿಂಗ್ ಅಂತೇಳಿ. ಉದಾಹರಣೆಗೆ ಹೀಗೆ. ಎಲ್ರಿಗೂ ನಮಸ್ಕಾರ. ಇದು ಮೊದಲನೇ ಕಂತಿನಲ್ಲಿ ಕಮ್ಯುನಿಕೇಷನ್ ಹೇಗೆ ಇರಬೇಕು ಅಂತ. ಎರಡನೇ ಕಂತಲ್ಲಿ ಹೇಗೆ ಕೇಳಿಸ್ಕೋಬೇಕು ಅನ್ನೋದನ್ನು ಮುಂದಿನ ಕಂತಲ್ಲಿ ನೋಡೋಣ. ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು.